ರಕ್ಷತಿ ಇತಿ ಕವಚಂ. ಕವಚಾಯ ಹುಂ ಅಂದರೆ ರಕ್ಷಣೆ ಮಾಡುವವನು ಅಂತ ಅರ್ಥ. ವರ್ತತ್ ಹಿಂದಿದ್ದು ಸೇರಿಸ್ಕೋತೇನೆ. ಕವಚಂ ವರ್ತತೆ ಯಸ್ಮಾತ್ ಷಡ್ಗುಣತ್ವೇನ ಸರ್ವದಾ. ವಷಟ್ ನೇತ್ರತ್ರಯಾಯ ವಷಟ್ ಅಂತಿದೆ. ಅಲ್ಲಿ ವಷಟ್ ಅಂದ್ರೇನು? ಋತುವರ್ತನೆ ಯ ಪ್ರತ್ಯಯ ವರ್ತತೆ ಇತಿ ವಹ ಸದ್ಗುಣಾತ್ಮಕತ್ವಾತ್. ಷಟ್ ಅವನು ಇದ್ದಾನೆ, ಆದ್ದರಿಂದ ವ. ಷಟ್ ಅಂದರೆ ಆರು. ಆರು ಗುಣಗಳು ಅವನಲ್ಲಿ ಇರೋದರಿಂದ ಐಶ್ವರ್ಯಸ್ಯ ಸಮಗ್ರಸ್ಯ ಅವನಿಗೆ ಷಟ್ ಅಂತ ಹೆಸರು. ವ ಷಟ್ ವಷಟ್ ಅಂತಾಯಿತು. ವಶ್ಚಾಸೌ ಷಟ್ಚ ಇತಿ ವಷಟ್ ತಸ್ಯ ತಾತ್ಪರ್ಯಂ ವರ್ತತೆ ಇತ್ಯಾದಿ. ವರ್ತತೆ ಯಸ್ಮಾತ್ ಷಡ್ಗುಣತ್ವೇನ ಸರ್ವದಾ. ಷಡ್ಗುಣಪೂರ್ಣನಾಗಿ ಸರ್ವದಾ ಇರ್ತಾನೆ ಅಂತ ಅರ್ಥ. ಐಶ್ವರ್ಯ ವೀರ್ಯ ಯಶಸಃ ಶ್ರೀಜ್ಞಾನವೈರಾಗ್ಯಾಣಿ ಷಡ್ಗುಣಾಃ. ಆರು ಗುಣಗಳು ಯಾವುದು ಅಂತ ಹೇಳಿದ್ದಾರೆ. ಐಶ್ವರ್ಯ ಅಂದರೆ ಈಶ್ವರ ಶಕ್ತಿ, ವೀರ್ಯ ಯಶಸ್ಸು, ಶ್ರೀಹಿ ಕಾಂತಿ, ಜ್ಞಾನ, ವೈರಾಗ್ಯ. ನೋಡಿ, ನಮಗೆ ಮಾತ್ರ ವೈರಾಗ್ಯ ಅಲ್ಲ, ದೇವರಿಗೂ ವೈರಾಗ್ಯ ಇದೆ ನಮ್ಮ ಮೇಲೆ. ವಷಟ್ ತದ್ಗತತ್ವತಃ ತೇಷಾಂ ವೌಷಟ್. ವೌಷಟ್ ಇದೆ. ನೇತ್ರತ್ರಯಾಯ ವೌಷಟ್. ವೌಷಟ್ ಅಂದರೆ ವಿಹಿ ವಿಷ್ಣು ಆಕಾಯ ಪ್ರವಿ ಸಂಭೂಮ ಸಖಃ ವಿಷ್ಣುವಾಚಕಾಃ ಇತಿ ವಚನಾತ್. ವಿ ಅನ್ನೋದಕ್ಕೆ ವಿಷ್ಣು ಅಂತ ಅರ್ಥ. ಅದಕ್ಕೆ ಕೋಶ ಆ ಕಾ ಯ ಪ್ರ ವಿ ಇವೆಲ್ಲ ಏಕಾಕ್ಷರಗಳು ವಿಷ್ಣುವಿನ ಹೆಸರುಗಳು. ಅಲ್ಲಿ ನೋಡಿ ವಿ ಅಂತ ಸೇರಿದೆ. ಅಲ್ಲಿಗೆ ವಿ ಅಂದರೆ ವಿಷ್ಣುವಿನ ಪರ್ಯಾಯ. ಅದು ಅಂದ ವಿ ಅಂದರೆ ವಿಷ್ಣು. ಔಷಟ್ ಎಂಬಲ್ಲಿ ವಿ ಔಷಡ್. ತಸ್ಮಿನ್ ವೌ. ವೌ ಅಂದರೆ ಅವನಲ್ಲಿ. ವಹ ರಾಮ ರಾಮೇ ಇದ್ದಂತೆ ವೌ. ಸರಿ, ಹರಿಹಿ ಅರೌ ಇದ್ದಂತೆ ವೌ. ವೌ ಅಂದರೆ ವಿಷ್ಣುವಿನಲ್ಲಿ ಅಂತ ಅರ್ಥ. ವರ್ತಮಾನಾಃ ಷಟ್ ಗುಣಾಃ ವೌಷಟ್ ಸಪ್ತಮ್ಯಾಃ ಅಲುಕು. ಅಸ್ಯ ತಾತ್ಪರ್ಯಾರ್ಥಃ ತೇಷಾಂ ಷಣ್ಣಾಂ ಗುಣಾನಾಂ ತದ್ಗತತ್ವತಃ ವೌಷಟ್. ತದ್ಗತತ್ವತಃ ಅಂದರೆ ತೇಷಾಂ ಗತತ್ವತಃ. ಆ ಆರು ಗುಣಗಳು ಅವನಲ್ಲಿ ಇರುವ ಕಾರಣದಿಂದ ವೌಷಟ್ ಅರ್ಥ. ಇತ್ಯೇವ ಕಥ್ಯತೆ ನ ಚೈವಂ ಭಗವನ್ನಾಮತ್ವ ಅನುಪಪತ್ತಿಃ ತದ್ಗತಗುಣಾನಾಮಪಿ ತದಾತ್ಮಕತ್ವಾತ್ ತದಿದಮುಕ್ತಂ ಇತ್ಯೇವೇತಿ. ತರ್ಹಿ ಕಥ್ಯತ ಇತಿ ಕಥಂ ಭಾವೇ ಪ್ರಯೋಗಃ ನ ಕರ್ಮಣಿ ಯತಃ ನ ದೋಷಃ. ವೌಷಟು ಅಂದರೆ ವಿಷ್ಣುವಿನಲ್ಲಿರುವ ಆರು ಗುಣಗಳು. ಇದು ಯಾರ ಹೆಸರು? ವಿಷ್ಣುವಿನ ಹೆಸರ? ವಿಷ್ಣುವಿನಲ್ಲಿರುವ ಆರು ಗುಣಗಳು, ಗುಣಗಳ ಹೆಸರಾಯಿತು. ಇದು ವಿಷ್ಣುವಿನ ಹೆಸರು ಯಾಕಾಗುತ್ತೆ ಅಂದರೆ ಗುಣಗಳು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಆದ್ದರಿಂದ ಗುಣಗಳ ಹೆಸರು ಅವನ ಹೆಸರು ಆಗ್ತದೆ ಸಮರ್ಥನೆ.
ಹಾಂ, ಅದು ನೋಡಿ, ಭಗವಾನ್ ಅವನಿಗೇ ಹೆಸರು. ಭಗ ಅಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ. ಈ 6 ಗುಣಗಳೇನಿದೆಯೋ ಅವುಗಳು ಭಗ ಶಬ್ದದ ಅರ್ಥ. ಅವನ ಪೇಟೆಂಟ್ ಗುಣಗಳು 6, ಇವು 6. ಆದ್ದರಿಂದ ಈ 6 ಗುಣಗಳನ್ನು ಮಾತ್ರ ಎತ್ತಿ ಹೇಳಿದೆ. ಭಗವತ್ ಶಬ್ದದ ಅರ್ಥದಲ್ಲಿ ಸೇರಿರುವ ಗುಣಗಳು ಇವು. ಅದನ್ನ ಕಂಡವರಿಗೆ ಭಗವಾನ್ ಅನ್ನಬಾರದು. ಹಾಂ ಸ್ವೀಯಂ ಸ್ವೀಕುರುತೆ ಯಸ್ಮಾತ್ ಸ್ವಾಹೇತ್ಯುಕ್ತೋ ಜನಾರ್ದನಃ. ಸ್ವಾಹ ಅಂತ ಹೋಮದಲ್ಲಿ ಹೇಳ್ತೇವೆ. ಅದು ವಿಷ್ಣುವಿನ ಹೆಸರು. ಹೇಗೆ ಅಂದರೆ ಹರತೇಹೇ ಜಹಾತೇಹೇ ವಾ ಯಹ ದ್ವಾವಪಿ ಆಂಗ್ ಪೂರ್ವೌ ಸ್ವೀಕಾರೇ ವರ್ತೇತೆ. ಸ್ವಾ ಅಂದರೆ ಆ, ಹರತ್ ಹೃಧಾತು ಅಥವಾ ಓ ಹಾಕ್ತ್ಯಾಗೆ ಧಾತು, ಅದರಿಂದ ಆ ಅಂತ ಆಗಿದೆ. ಅಂದರೆ ಸ್ವೀಕಾರ ಅಂತ ಅರ್ಥ. ಸ್ವಂ ಸ್ವಭಾವತಃ ಸ್ವೀಯಂ ಏವ ಅವಿರಾದಿ ಭ್ರಾಂತ್ಯ ಅಸ್ವವತ್ ಪ್ರತೀತಂ ಸ್ವೀಕುರುತೆ ಇತಿ ಸ್ವಾಹ. ಸ್ವ ಆಹ. ಆಹ ಅಂದರೆ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಸ್ವ ತನ್ನದನ್ನೇ ಸ್ವೀಕಾರ ಮಾಡ್ತಾನೆ. ನಾವು ನಮ್ಮದನ್ನೇ ಸ್ವೀಕಾರ ಮಾಡ್ತೇವೆ ಅಂತಿಲ್ಲ. ಇವಾಗ ಫಲಿಮಾರಿಗೆ ಬಂದಿದ್ದೇವೆ, ಮಠದ್ದು ಸೊತ್ತು ತಿನ್ನೋದು ನಾವು. ದೇವರು ಏನೇ ತಿನ್ನಲಿ ಅವನದನ್ನು ಬಿಟ್ಟು ಮತ್ತೊಬ್ಬರನ್ನು ತಿನ್ನೋದೇ ಇಲ್ಲ, ಮತ್ತೊಬ್ಬರದ್ದನ್ನು ತಿನ್ನೋದೇ ಇಲ್ಲ. ಯಾಕೆ? ಮತ್ತೊಬ್ಬರದ್ದು ಅಂತ ವಸ್ತುವೇ ಇಲ್ಲ. ಟೀಕಾಕೃತ್ಪಾದರು ಹೇಳ್ತಾರೆ, ನಾವು ಅವನಿಗೆ ಕೊಡುವಾಗ ತುಪ್ಪನೋ ಇನ್ನೊಂದೋ ಮತ್ತೊಂದು ತಗೋ ನಿಂಗೆ, ಇದು ನಂದು ನಮ್ಮಮ್ಮ ಅಂತೀವಿ. ನಿಮ್ಮದು ಅಲ್ಲವೇ ಅಲ್ಲ, ನಿಮ್ಮದು ಅಂತ ನೀವು ಭ್ರಾಂತಿ ಪಟ್ಕೊಂಡಿದ್ದೀರಿ. ಆದ್ದರಿಂದ ಬೇರೆಯವರದ್ದು ಅಂತ ಭ್ರಾಂತಿ ಪಟ್ಟಿಕೊಂಡ ತನ್ನದ್ದೇ ಆದದ್ದನ್ನು ಭಗವಂತ ಸ್ವೀಕಾರ ಮಾಡೋದರಿಂದ ಸ್ವಾಹ ಅಂತ ಅವನಿಗೆ ಹೆಸರು. ನಮಂತಿ ಅಸ್ಮಿನ್ ಗುಣಾಃ ಯಸ್ಮಾತ್ ನಮ ಇತ್ಯೇವ ಕಥ್ಯತೆ. ನಮಃ ಅಂತಿದೆ, ವಿಷ್ಣವೇ ನಮಃ. ಏನರ್ಥ? ಗುಣಾಃ ಯಸ್ಮಿನ್ ನಮಂತಿ, ಯಾರಿಗೆ ಗುಣಗಳೆಲ್ಲ ತಲೆಬಾಗ್ತಾವೋ ಅವನು ನಮಃ ಅಂತ ಅರ್ಥ. ನಮತೇಹೇ ಅಧಿಕರಣೆ ಅಸುನ್ ಪ್ರತ್ಯಯ ನಪುಂಸಕಲಿಂಗತಾತು ಶಬ್ದಾನುಸಾರಿಣಿ ಗುಣಾ ಇತಿ ಯೋಗ್ಯತೆಯ ಸಂಬಂಧಃ ನಮನೇನ ಆತ್ಯಂತಿಕ ಸಂಬಂಧಂ ಉಪಲಕ್ಷಯತಿ. ಗುಣಗಳು ನಮಿಸ್ತವೆ, ತಲೆಬಾಗ್ತವೆ ಅಂದರೆ ಯಾವತ್ತೂ ಅವನಲ್ಲಿ ಗುಣಗಳು ಇದ್ದೇ ಇರ್ತವೆ. ಗುಣ ಇಲ್ಲದೆ ಅವನು ಇರೋದು ಇಲ್ಲ ಅಂತ. ಅಥವಾ ಅಸ್ಮಿನ್ ಪರಮೇಶ್ವರೇ ವಿಷಯೇ ಗುಣಾಃ ಉಪಸರ್ಜನಭೂತಾಃ ಬ್ರಹ್ಮಾದಯಃ ನಮಂತಿ ಬ್ರಹ್ವೀಭವಂತಿ ಇತಿ ವ್ಯಾಖ್ಯೇಯಂ. ಒಂದೋ ನಾಮ ಅಂದರೆ ಬಾಗೋದು ಅಂತ ಅರ್ಥ. ಗುಣಗಳು ತಲೆಬಾಗ್ತವೆ ಅಂತ ಅರ್ಥ. ಗುಣ ಅಂದರೆ ರೂಪ, ಆಮೇಲೆ ಅವನಲ್ಲಿರುವ ಬೇರೆ ಬೇರೆ ಆನಂದ, ಜ್ಞಾನ, ರೂಪ ಇವುಗಳೆಲ್ಲ ಅವನಿಗೆ ತಲೆಬಾಗ್ತವೆ ಅಂತ ಒಂದರ್ಥ. ಇನ್ನೊಂದು ಗುಣ ಅಂದರೆ ಅವನಿಗಿಂತ ಕಡಿಮೆಯವರು, ಗೌಣರು. ಯಾರು? ಅವನಿಗಿಂತ ಕಡಿಮೆಯರಾದ ಬ್ರಹ್ಮಾದಿ ದೇವತೆಗಳು ನಮಂತಿ, ಅವನಿಗೆ ನಮಸ್ಕಾರ ಮಾಡ್ತಾರೆ. ಆದ್ದರಿಂದ ನಮಃ. ಏವಂ ಯೋಗವೃತ್ಯ ಪದಸಮನ್ವಯೇ ಅಂಗೀಕೃತೆ ಲಬ್ಧಂ ಪ್ರಯೋಜನಂ ಆಹ ಇತ್ಯಶೇಷೇತಿ. ಹೀಗೆ
ವಸಂತೆ ವಸಂತೆ ಜ್ಯೋತಿಷ ಯಜೇತ ಅಂತ ಪದ ಸಮನ್ವಯದಿಂದ ಏನಾಯಿತು ಅನ್ನೋದನ್ನು ನಿಗಮನ ಮಾಡ್ತಾ ಇದ್ದಾರೆ ಆಚಾರ್ಯರು. ಇತ್ಯಶೇಷ ಕ್ರಿಯಾ ನಾಮ ಶಬ್ದೈರೇಕೋ ಜನಾರ್ದನಃ ಉಚ್ಯತೆ ಮುಖ್ಯತೋ ಯಸ್ಮಾತ್ ಪದವರ್ಣಸ್ವರಾದಿಭಿಃ ತಸ್ಮಾದನಂತಗುಣತಾ ಶ್ರುತಿತಾತ್ಪರ್ಯತೋಸ್ಯ ಹಿ ಇತಿ. ಹೀಗೆ ನಾವು ಇದುವರೆಗೆ ಹೇಳಿದ ರೀತಿಯಿಂದ ಅಶೇಷ ಪ್ರಹ್ವೀಭಾವ ಅಂದರೆ ಬಾಗೋದು ಅಂತ ಅರ್ಥ, ಬಾಗೋದು. ಇತಿ ಹೀಗೆ ಅಶೇಷ ಎಲ್ಲ ಕ್ರಿಯಾ ನಾಮ ಶಬ್ದೈ, ಕ್ರಿಯಾವಾಚಕ ಶಬ್ದಗಳು ನಾಮವಾಚಕ ಶಬ್ದಗಳಿಂದ ಏಕಃ ಜನಾರ್ದನಃ ಉಚ್ಯತೆ. ವೇದದಲ್ಲಿರುವ ಎಲ್ಲ ಕ್ರಿಯಾವಾಚಕ ನಾಮವಾಚಕ ಶಬ್ದಗಳಿಂದ ಜನಾರ್ದನನು ಹೇಳಲ್ಪಡ್ತಾನೆ. ಮುಖ್ಯತಃ ಅವನ ಮುಖ್ಯವೃತ್ತಿಯಿಂದ ಪ್ರತಿಪಾದ್ಯ. ಯಸ್ಮಾತ್ ಯಾವ ಕಾರಣದಿಂದ? ಪದ ವರ್ಣ ಸ್ವರಾದಿಭಿ, ವೇದದ ಪದಗಳು. ನಾವಿವಾಗ ಪದ ಸಮನ್ವಯ ನೋಡಿದ್ದೀವಿ. ಇಷ್ಟೇ ಅಲ್ಲ ನೋಡಿ, ವಸಂತೆ ಅನ್ನೋದು ಪದ, ಅದರ ಸಮನ್ವಯ ಮಾಡಿದ್ದು. ವಾ ಸಾ ತಾ ಒಂದೊಂದು ವರ್ಣಗಳಿಗೂ ಅರ್ಥ ಹೇಳಿ ಅವನನ್ನು ಸಮನ್ವಯ ಮಾಡಲಿಕ್ಕೆ ಬರ್ತದೆ ಅಂತಾರೆ. ಅಷ್ಟೇ ಅಲ್ಲ, ವೇದದಲ್ಲಿ ಸಹಸ್ರ ಶೀರ್ಷ ಸ್ವರ ಇದೆಯಲ್ಲ, ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳು, ಇದು ದೇವರನ್ನು ಹೇಳುತ್ತವೆ. ಹೀಗೆ ಇತಿ ಅಶೇಷವಾದ ಪದ ವರ್ಣ ಸ್ವರಾದಿಭಿಃ ಮುಖ್ಯತಃ ಉಚ್ಯತೆ ವಿಷ್ಣು. ತಸ್ಮಾತ್ ಆದ್ದರಿಂದ ಅನಂತ ಗುಣತ, ಪರಮಾತ್ಮನಿಗೆ ಅನಂತ ಗುಣವೂ ಇದೆ ಎಂಬುದು ಶ್ರುತಿ ತಾತ್ಪರ್ಯತಃ, ಶ್ರುತಿಯ ತಾತ್ಪರ್ಯದಿಂದಾಗಿ ಅಸ್ಯ ಇವನಿಗೆ ಶ್ರುತಿ ತಾತ್ಪರ್ಯತಃ ಅನಂತ ಗುಣತ ಇದೆ, ಅನಂತ ಗುಣಗಳು ಇವೆ. ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾರೆ ಅದನ್ನಲ್ಲಿ ಹಾಗೆ ಅಂತ. ಇತಿ ಉಕ್ತ ದಿಶಾ ತೇನ ನ ವಿಭಕ್ತ್ಯರ್ಥ ಅನುಪಪತ್ತಿ. ಆದ್ದರಿಂದ ವಿಭಕ್ತ್ಯರ್ಥವನ್ನು ಹೇಗೆ ಸಮನ್ವಯ ಮಾಡ್ತೀರಿ? ವಸಂತೆ ಅಂತ ವಿಭಕ್ತ್ಯರ್ಥವನ್ನು ಸಮನ್ವಯ ಮಾಡಿದ್ದೀವಿ ನಾವು, ಸಂಬೋಧನಾ ವಿಭಕ್ತಿ ಅವನಿಗೆ. ಕ್ರಿಯಾಶಬ್ದಾ ಆಖ್ಯಾತಪದಾನಿ ನಾಮಶಬ್ದಾ ಸುಬಂತಾನಿ ಏಕ ಇತಿ ಶಬ್ದಾಂತರನ್ಯಾಯೇನ ಪ್ರಾಪ್ತಂ ಭೇದಂ ಅಪಾಕರೋತಿ ಏಕಃ ಉಚ್ಯತೆ. ಕ್ರಿಯಾಶಬ್ದ ನಾಮಶಬ್ದದಿಂದ ಶಬ್ದ ಬೇರೆ ಆದರೂ ಅರ್ಥ ಒಂದೇ, ಅರ್ಥ ಬೇರೆ ಅಂತ ತಿಳಿಬೇಡ್ರಿ ಅನ್ನೋದಕ್ಕೋಸ್ಕರ ಆಚಾರ್ಯರು ಏಕಃ ಅವನೊಬ್ಬನೇ ಹೇಳಲ್ಪಡೋದು. ಅಭಿಧೇಯ ಭೇದೇಹಿ ನ ಅನಂತಗುಣತಾ ಸಿದ್ಧ್ಯತಿ. ವಸಂತೆ ಅನ್ನೋ ಶಬ್ದದಿಂದ ಇನ್ಯಾರೋ ಪ್ರತಿಪಾದ್ಯ, ಜ್ಯೋತಿಷ ಅನ್ನೋ ಶಬ್ದದಿಂದ ದೇವರು ಪ್ರತಿಪಾದ್ಯ, ಯಜೇತ ಶಬ್ದದಿಂದ ಮತ್ತೊಬ್ಬ ಪ್ರತಿಪಾದ್ಯ. ಆದರೆ ದೇವರಿಗೆ ಅನಂತ ಗುಣತ್ವ ಬರಲ್ಲ. ಒಂದೊಂದು ಶಬ್ದದಿಂದ ಬೇರೆ ಬೇರೆಯವರು ಪ್ರತಿಪಾದ್ಯರಾದರೆ, ಎಲ್ಲ ಶಬ್ದಗಳಿಂದಲೂ ಅವನೊಬ್ಬನೇ ಪ್ರತಿಪಾದ್ಯನಾದರೆ ಎಲ್ಲ ಶಬ್ದಗಳು ಹೇಳುವ ಗುಣಗಳು ಅವನಿಗೆ ಸಿಗ್ತದೆ. ಶಬ್ದಗಳು ಅನಂತ, ಆ ಎಲ್ಲ ಶಬ್ದದಿಂದ ಅವನು ಒಬ್ಬನೇ ಪ್ರತಿಪಾದ್ಯನಾದಾಗ ಅವನಿಗೆ ಅನಂತ ಶಬ್ದಗಳು ಹೇಳುವ ಅನಂತ ಗುಣಗಳು ಇವೆ ಅಂತ ಗೊತ್ತಾಗುತ್ತೆ. ಮುಖ್ಯತಃ ಯೋಗವೃತ್ಯ ಕ್ರಿಯಾನಾಮಶಬ್ದೈಃ ಇತ್ಯಸ್ಯ ಅನುವಾದಃ ಪದ ವರ್ಣ ಸ್ವರಾತ್ಮಭಿಃ ಇತಿ. ಕ್ರಿಯಾನಾಮ ಶಬ್ದಗಳು ಅಂದರೆ ಯಾವುದದು? ಪದ ನಾಮ ವರ್ಣ. ನ ಕೇವಲಂ ಪದವರ್ಣಾತ್ಮಭಿಃ ಕಿಂತು ಉದಾತ್ತಾದಿ
ಸ್ವರಾತ್ಮಭಿಶ್ಚ ಉದಾತ್ತಾನುದತ್ತಾದಿ ಸ್ವರಗಳಿಂದಲೂ ಅವನು ಪ್ರತಿಪಾದ್ಯ. ನನು ವರ್ಣಾನಾಮಪಿ ವಾಚಕತ್ವೇ ವಿಭಕ್ತ್ಯಂತತ್ವೇ ಚ ಪದತ್ವಮೇವ ತತ್ಕಿಮರ್ಥಂ ಪೃಥಗ್ಗ್ರಹಣಂ ಏಕ ಅನೇಕ ವರ್ಣಾತ್ಮಕತ್ವ ವಿವಕ್ಷಯ ಇತಿ ಬ್ರೂಮಃ. ಇವಾಗ ಜ್ಯೋತಿಷ ಎಂಬಲ್ಲಿ ಶ ಎಂಬ ವರ್ಣವು ಭಗವದ್ವಾಚಕ, ಜ್ಯೋತಿ ಎಂಬ ಶಬ್ದವು ಭಗವದ್ವಾಚಕ. ವರ್ಣವು ವಾಚಕ ಅಂದಮೇಲೆ ವರ್ಣಕ್ಕೊಂದು ಅರ್ಥ ಇದೆ. ಅರ್ಥ ಇದ್ಮೇಲೆ ಅದಕ್ಕೆ ವಿಭಕ್ತಿ, ಪ್ರಥಮ ವಿಭಕ್ತಿ ದ್ವಿತೀಯಾಗಿದ್ದು ಬರಲಿ, ಆವಾಗ ವರ್ಣವು ಪದ ಆಯಿತು. ಹಾಗಾದರೆ ವರ್ಣವು ಪದ ಆದಮೇಲೆ ಪದ ವರ್ಣ ಎರಡು ವಿಭಾಗ ಹೇಗೆ ಮಾಡ್ತೀರಿ ಅಂದರೆ, ಏಕವರ್ಣಾತ್ಮಕ ಪದ, ಅನೇಕ ವರ್ಣಾತ್ಮಕ ಪದ. ಪದದಲ್ಲಿ ಎರಡು ವಿಧ, ಶಃ ಎಂಬುದು ಪದ, ಮತ್ತು ಜ್ಯೋತಿಷಿ ಅನ್ನೋದು ಪದ. ಜ್ಯೋತಿಷಿ ಅನ್ನೋದು ಅನೇಕ ವರ್ಣವುಳ್ಳ ಪದ, ಶಃ ಎಂಬುದು ಏಕವರ್ಣವುಳ್ಳ ಪದ. ಹೀಗೆ ವ್ಯತ್ಯಾಸ ಮಾಡಿಕೊಳ್ಳಿ, ಎಲ್ಲವೂ ಪದನೇ. ಅನಂತ ಗುಣತಾ ಅಲ್ಲೇ ನಿಲ್ಲಿಸಿದ್ದಾರೆ ಆಚಾರ್ಯರು. ಸಿದ್ಧ್ಯತಿ ಇತಿ ಶೇಷಃ ಹಿಶಬ್ದಃ ಅಪರ್ಯಾಯತ್ವಾತ್ ಇತಿ ಸೂಚಯತಿ. ಅನೇನ ರೂಢಿಮಾತ್ರೇಣ ಪದಸಮನ್ವಯ ಅಂಗೀಕಾರಃ ನಿಷ್ಪ್ರಯೋಜನಃ ಅನಂತಗುಣತ್ವ ಅಸಿದ್ಧೇಃ ಇತಿ ಪೂರ್ವಪಕ್ಷಿಣ ಉಕ್ತಂ ಪರಿಹೃತಂ ಇತ್ಯುಕ್ತಂ ಭವತಿ. ಹಿಂದೆ ಅನೇಕ ಪೂರ್ವಪಕ್ಷಗಳು ಮಾಡಿದ್ದಾರೆ. ಅದರಲ್ಲಿ ಒಂದು ಪೂರ್ವಪಕ್ಷ, ವೇದದ ಎಲ್ಲ ಪದಗಳಿಂದ ಬ್ರಹ್ಮವಾಚ್ಯ, ರೂಢಿಯೋ ಯೋಗನೋ. ಏನು ಇವಾಗ ರೂಢಿಯೋ ಯೋಗನೋ? ಯೋಗ ಅಂದರೆ ರೂಢಿಯಿಂದ ವಾಚ್ಯನಾದರೆ ವ್ಯರ್ಥ, ನಿಮಗೆ ಗುಣಲಾಭ ಆಗಲ್ಲ. ಹೌದು, ರೂಢಿಯಿಂದ ಅಲ್ವೇ ಅಲ್ಲ, ಯೋಗದಿಂದಲೇ ವಾಚ್ಯ. ಒಂದಕ್ಕೆ ಆನ್ಸರ್ ಬಂತು. ನನು ಚ ನ ನಿರ್ವಚನಸ್ಯ ಶಕ್ಯಕರಣತ್ವಮಾತ್ರೇಣ ಅನಂತಗುಣತ್ವಂ ಪರಮೇಶ್ವರಸ್ಯ ವೇದತಃ ನ ಸಿದ್ಧ್ಯತಿ. ಅಲ್ಲಿದೆ ನಿರ್ವಚನಸ್ಯ ವ್ಯಾಖ್ಯಾತೃಮತಿ ಪರಿಕಲ್ಪಿತಸ್ಯ ಅರ್ಥಾಂತರೇ ಅನ್ಯಥಾ ಚ ಸಂಭವಾತ್ ಅನ್ಯಥಾ ಶ್ವಿತ್ರೀ ಶೋಧನಂ ಕರೋತಿ ಇತ್ಯಭಿಪ್ರಾಯೇಣ ಪ್ರಯುಕ್ತಸ್ಯ ಶ್ವೇತಃ ಭಾವತಿ ಇತಿ ವಾಕ್ಯಸ್ಯ ಇತಃ ಸಾರಮೇಯಃ ಧೃತಂ ಗಚ್ಚತಿ ಇತ್ಯಪಿ ಪ್ರಮೇಯಂ ಪ್ರಸಜ್ಜೇತ ಇತ್ಯತವುಕ್ತಂ ಶ್ರುತೀತಿ. ಇವಾಗ ನೀವು ಬುದ್ಧಿವಂತಿಕೆಯಿಂದ ವಸಂತೆ, ವಸ ಅನ್ನೋದು ತೇ ಅನ್ನೋದು ಇದಕ್ಕೆಲ್ಲ ಏನೋ ಎಟಿಮಾಲಜಿ ಕೊಟ್ಟು ಅವನಲ್ಲಿ ಕೂಡಿಸಿದ್ರಿ. ಇದು ನಿಮ್ಮ ಬುದ್ಧಿವಂತಿಕೆ ಆಯಿತು. ಇನ್ನೊಬ್ಬ ಬರ್ತಾನೆ, ನಾನು ಇನ್ನೊಂದು ರೀತಿ ಮಾಡ್ತೇನೆ ಅಂತಾನೆ. ಇದಕ್ಕೆಲ್ಲ ವೇದದ ಅಭಿಪ್ರಾಯ ಅಂತ ಇದನ್ನೆಲ್ಲ ಹೇಗೆ ನಂಬೋದು? ಖುಷಿ ಬಂದಂತೆ ಅವರವರಿಗೆ ಬುದ್ಧಿ ಪ್ರಕಾರ ಅವರವರು ಮಾಡ್ತಾ ಹೋದರೆ ಅದು ವೇದದ ಅರ್ಥ ಅಂತ ಹೇಳೋಕ್ಕೆ ಬರುತ್ತಾ? ಅದು ನಿಮ್ಮ ಬುದ್ಧಿವಂತಿಕೆ ಅಂತ ಆಯ್ತು ಅಷ್ಟೇ. ಒಂದು ವೇಳೆ ನೀವು ಮಾಡಿದ್ದೆಲ್ಲ ವೇದದ ಅರ್ಥ ಅಂದರೆ ನೋಡಿ, ಶ್ವೇತೋ ಧಾವತಿ ಅಂತ ಒಂದು ಸಂಸ್ಕೃತದ ವಾಕ್ಯ. ಇದನ್ನು ನಾನು ಪ್ರಯೋಗ ಮಾಡಿದ್ದು ನಾನು. ನನ್ನ ಹತ್ರ ಕೇಳಿ ಅಭಿಪ್ರಾಯ ಏನದು, ನಾನು ಹೇಳ್ತೇನೆ. ಶ್ವೇತಃ ಅಂದರೆ ಬಿಳಿ ರೋಗವುಳ್ಳವನು,
ಧಾವತಿ ಅಂದರೆ ಬಟ್ಟೆ ಒಗಿತಾನೆ. ಧಾವತಿ ಅಂದರೆ ಸಂಸ್ಕೃತದಲ್ಲಿ ಒಂದು ಅರ್ಥ ಇದೆ, ಒಗೀತಾನೆ ಅಂತ ಅರ್ಥ ಇದೆ. ಅಲ್ಲಿಗೆ ಬಿಳಿ ರೋಗವುಳ್ಳವನು ಬಟ್ಟೆ ಒಗಿತಾ ಇದ್ದಾನೆ ನನ್ನ ಅರ್ಥ. ನೀವು ಕೇಳಿದ್ರಿ ಹರಿದಾಸ್ ಭಟ್ರ ಅಭಿಪ್ರಾಯ ಹೀಗಲ್ಲ. ಶ್ವಾ ಇತಃ ಧಾವತಿ. ಶ್ವ ಅಂದರೆ ನಾಯಿ, ಇತಃ ಅಂದರೆ ಇಲ್ಲಿಂದ, ಧಾವತಿ ಅಂದರೆ ಓಡೋಗುತ್ತೆ. ನಾಯಿ ಇಲ್ಲಿಂದ ಓಡೋಗುತ್ತೆ ಅಂತ ಹರಿದಾಸ್ ಭಟ್ರ ಅಭಿಪ್ರಾಯ. ನಿಮ್ಮ ಬುದ್ಧಿವಂತಿಗೆ ಆಯ್ತು ರೀ, ನನ್ನ ಅಭಿಪ್ರಾಯ ಅದಲ್ಲ. ಹಾಗೆ ವೇದದಲ್ಲಿ ನೀವು ಒಂದೊಂದು ರೀತಿ ಶಬ್ದ ಒಡೆದು ಬಿದ್ದು ಬೇಕಾದ ಅರ್ಥ ಮಾಡ್ತೀರಿ. ಅದನ್ನು ವೇದದ ಅಭಿಪ್ರಾಯ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಪ್ರಶ್ನೆ ಆಯಿತಾ. ಅದಕ್ಕೆ ಆಚಾರ್ಯರ ಉತ್ತರ ಶ್ರುತಿ ತಾತ್ಪರ್ಯತೋಸ್ಯ ಹಿ. ನಾನೇ ಹೇಳಿದ್ದಲ್ಲ, ಇದು ಶ್ರುತಿಯ ತಾತ್ಪರ್ಯ, ಅಭಿಪ್ರಾಯ ಅಂದರು ಆಚಾರ್ಯ. ಹೇಳಿ. ಹಾಂ ಅದನ್ನು ಹೇಳಿದ್ದೇವೆ ನಾವು, ಸಂಬೋಧನಾ ವಿಭಕ್ತಿ ಅವೆಲ್ಲ ಹಾಗೆ ಅಂತ. ಭವೇದೇವಂ ಯದಿ ವಸಂತ ಇತ್ಯಾದಿ ಶ್ರುತೀನಾಂ ಉಕ್ತವಿಧ ನಿರ್ವಚನೇನ ಪರಮೇಶ್ವರ ಗುಣೇಶು ತಾತ್ಪರ್ಯಂ ನ ಸ್ಯಾತ್ ತಚ್ಚ ಅಸ್ತಿ ಇತಿ ಉಪಪಾದಯಿಷ್ಯಾಮಃ ಇತಿ ಚ ಹಿ ಶಬ್ದಃ. ಈ ರೀತಿಯಾದಿ ನಿರ್ವಚನ ಮಾಡಿ ಭಗವಂತನ ಗುಣಗಳನ್ನು ನಾವು ಶಬ್ದದಿಂದ ತಿಳಿಸಿದೆವು. ಇದು ಶ್ರುತಿಯ ತಾತ್ಪರ್ಯ ಅನ್ನೋದಕ್ಕೂ ಕೂಡ ಆಧಾರ ಇದೆ ಅನ್ನೋದನ್ನು ಹಿಶಬ್ದದಿಂದ ಆಚಾರ್ಯರು ತೋರಿಸಿದ್ದಾರೆ. ಯೋಗವೃತ್ಯಂಗೀಕಾರಸ್ಯ ಪ್ರಯೋಜನಾಂತರಂ ಆಹ ವಿಜ್ಞಾನೇತಿ ವಿಜ್ಞಾನಾರ್ಥತ್ವತಃ ಸರ್ವ ಶಬ್ದಾನಾಂ ನಾಸ್ತಿ ದೂಷಣಂ. ಈ ಇಷ್ಟು ಅರ್ಥ ಏನು ಮಾಡಿದೀವೋ ಇದೇನು ಅಪ್ರಾಯೋಗಿಕ ಅಲ್ಲ. ವೇದ ಹೊರಟಿದ್ದೇ ಭಗವಂತನ ಗುಣ ಹೇಳೋಕ್ಕೆ. ಗುಣಪರವಾಗಿ ಎಷ್ಟರ್ಥ ಹೇಳ್ತೀರೋ ಅಷ್ಟೂ ವೇದಕ್ಕೆ ಸಮ್ಮತ. ವೈದಿಕಾನಾಂ ಸರ್ವಶಬ್ದಾನಾಂ ಏವಂ ಯೋಗವೃತ್ತ್ಯಾ ವಿಜ್ಞಾನಾರ್ಥತ್ವತಃ ಅನ್ನೋದಕ್ಕೆ ಅರ್ಥ ಅನಂತ ಗುಣೋಪೇತತಯಾ ಪರಮೇಶ್ವರ ಜ್ಞಾನಾರ್ಥತ್ವೇನ. ಹೀಗೆ ವೇದದ ಶಬ್ದಗಳ ಪ್ರಯೋಗ ಯಾಕೆ ಅಂದರೆ ಅವನನ್ನು ಅನಂತ ಗುಣವಾಗಿ ತಿಳಿಯಿರಿ ಅನ್ನೋ ಉದ್ದೇಶ. ಆದ್ದರಿಂದ ಅಂಗೀಕೃತತ್ವಾತ್ ವಸಂತಾಧ್ಯಾತ್ಮಕತೆಯ ರೂಢ್ಯಂಗೀಕಾರ ಪ್ರಯುಕ್ತಂ ಯತ್ ಅನಿತ್ಯತ್ವಾದಿ ದೂಷಣಂ ಉಕ್ತಂ ಅತ್ ನಾಸ್ತಿ ಇತ್ಯರ್ಥಃ. ಆದ್ದರಿಂದ ರೂಢಿ ಅರ್ಥ ವಸಂತ ಶಬ್ದಕ್ಕೆ ವಸಂತ ಕಾಲ. ರೂಢಿ ಅರ್ಥ ದೇವರಾಗಬೇಕಾದ್ರೆ ಕಾಲನು ಅವನು ಒಂದೇ ಆಗಬೇಕು. ಒಂದಾಗಲ್ಲ. ಕಾಲವು ಅನಿತ್ಯ ಜಡ. ಅದು ದೇವರು ಒಂದಾದರೆ ದೇವರು ಜಡ ಅನಿತ್ಯನಾದಾನು ಅಂತ ಹಿಂದೆ ಪೂರ್ವ ಪಕ್ಷದಲ್ಲಿ ದೋಷ ಹೇಳಿದರು. ನಾವು ರೂಢಿ ಅರ್ಥ ಒಪ್ಪಲೇ ಇಲ್ಲ. ಕಾಲಕ್ಕೂ ದೇವರಿಗೂ ಅಭೇದ ಹೇಳೋದೇ ಇಲ್ಲ. ಯೋಗಾರ್ಥ ಒಪ್ಪಿ ಅನಂತ ಗುಣವು ತಿಳಿಯುವಂತೆ ಮಾಡಿದ್ದೇವೆ. ತದನೇನ ಜ್ಯೋತಿರಿತಿ ಸೂತ್ರಸ್ಯ ಲೇಷತಃ ತಾತ್ಪರ್ಯಂ ಉಕ್ತಂ ಭವತಿ. ಲೇಷತಃ ಜ್ಯೋತಿರುಪಕ್ರಮಾತ್ತು ತಥಾ ಹಿ ಅಧೀಯತ ಏಕೆ ಅಂತ. ಜ್ಯೋತಿಹಿ ಅಂದರೆ ಜ್ಯೋತಿಹಿ ಎಂಬ ಶಬ್ದದಿಂದ ವಾಚ್ಯನಾದವನು ಬ್ರಹ್ಮ ಅಂತ ಅನ್ನೋದಕ್ಕೆ ಮಾತ್ರ ನಾವಿವಾಗ ವ್ಯಾಖ್ಯಾನ ಮಾಡಿದ್ದೇವೆ. ಅಂದರೆ ಜ್ಯೋತಿಹಿ ವಸಂತೆ ಯಜೇತ ಈ ಶಬ್ದಗಳಿಂದ ವಾಚ್ಯನಾದವನು ಬ್ರಹ್ಮ ಅಂತ
ಯೋಗ ವೃತ್ತಿಯಿಂದ ವಾಚ್ಯ ಅನ್ನೋದನ್ನು ಲೇಷತಃ ತಿಳಿಸಿದ್ದೇವೆ ನಾವು. ಬರೀ ಯೋಗ ವೃತ್ತಿ ಅನ್ಬೇಡಿ, ವಿದ್ವದ್ರೂಢಿನೂ ಇದೆ. ಜ್ಞಾನಿಗಳು ಈ ಹೆಸರಿನಿಂದಲೇ ಭಗವಂತನನ್ನು ಕರೀತಾರೆ, ಪ್ರಯೋಗ ಬಾಹುಲ್ಯ. ಆದ್ದರಿಂದ ವಿದ್ವದ್ರೂಢಿನೂ ಇದೆ. ಏವಂ ಕರ್ಮಕಾಂಡಸ್ಯ ಬ್ರಹ್ಮಣಿ ಪ್ರತಿಪದ ಸಮನ್ವಯ ಪ್ರತಿಪಾದನೇನ ಸಮನ್ವಯ ಸೂತ್ರಸ್ಯ ಅನುಪಪತ್ತಿ ಪರಿಹೃತ. ಇದಾನೀಂ ವಾಕ್ಯ ಸಮನ್ವಯ ಪಕ್ಷಾಂಗೀಕಾರೇಣ ಅಪಿ ತಾಂ ಪರಿಹರತಿ ಅಂಗೀಕೃತೇಪೀತಿ. ಹೀಗೆ ಕರ್ಮಕಾಂಡದ ಕೃತಿಗಳಲ್ಲಿ ಬರುವ ಒಂದೊಂದು ಶಬ್ದಗಳನ್ನು ಸಮನ್ವಯ ಮಾಡುವ ಮೂಲಕ ಪದ ಸಮನ್ವಯ ಪಕ್ಷವನ್ನು ತೋರಿಸಿ. ಪದರ ಮೊದಲೇ ಹೇಳಿದೆ, ತಾವತ್ತು ವಾಕ್ಯ ಸಮನ್ವಯನೋ ಪದ ಸಮನ್ವಯನೋ ಅಂತ ಪ್ರಶ್ನೆ ಮಾಡಿದ. ತಾವತ್ತು ಮೊದಲು ಪದ ಸಮನ್ವಯ ಹೇಳುತ್ತೇವೆ, ಆಯಿತು. ಇನ್ನೇನು ಹೇಳಬೇಕು? ವಾಕ್ಯ ಸಮನ್ವಯ. ವಸಂತ ಕಾಲದಲ್ಲಿ ಯಾಗವನ್ನು ಮಾಡಬೇಕು, ಹೌದು, ಇದೇ ಅರ್ಥ ಇದಕ್ಕೆ. ಆದ್ದರಿಂದ ಇದನ್ನು ಬ್ರಹ್ಮಪರವಾಗಿ ನಾವು ಸಮನ್ವಯ ಮಾಡ್ತೇವೆ. ಹಾಗೆ ಅದು ನೋಡೋಣ, ಅದನ್ನು ತೋರಿಸ್ತಾರೆ. ಅಂಗೀಕೃತೇಪಿ ನೈವಾಸ್ತಿ ದೋಷೋ ವಾಕ್ಯ ಸಮನ್ವಯೇ. ವಾಕ್ಯ ಸಮನ್ವಯೇ ಅಂಗೀಕೃತೇಪಿ. ಬ್ರಹ್ಮನಲ್ಲಿ ಇಡೀ ವಾಕ್ಯವು ಸಮನ್ವಯಗೊಳ್ಳುತ್ತದೆ ಅಂತ ಒಪ್ಪಿಕೊಂಡ್ರೂ ನಮಗೇನು ದೋಷ ಇಲ್ಲ. ಹಾಗೇನು ತೋರಿಸ್ತಾರೆ. ವಾಕ್ಯ ಸಮನ್ವಯೇ ಅಂಗೀಕೃತೇಪಿ ಬ್ರಹ್ಮಣಿ ವಸಂತ ಇತ್ಯಾದಿ ವಾಕ್ಯಾನಾಂ ಸಮನ್ವಯಾಂಗೀಕಾರಾತ್ ಅಪಿ ದೋಷಃ ಸಮನ್ವಯ ಸೂತ್ರ ಅನುಪಪತ್ತಿ. ದೋಷ ಶಬ್ದಕ್ಕೆ ಸಮನ್ವಯ ಸೂತ್ರದ ಅನುಪಪತ್ತಿ ಅಂತ ಅರ್ಥ. ನೈವ ಅಸ್ತಿ, ಪದ ಸಮನ್ವಯನ್ನು ಒಪ್ಪಿದ್ರಿಂದ ತತ್ತು ಸಮನ್ವಯಾತ್ ಸರಿಯಾಯಿತು. ವಾಕ್ಯ ಸಮನ್ವಯನ ಒಪ್ಪಿದ್ರಿಂದಲೂ ಆ ಸಮನ್ವಯ ಸೂತ್ರ ಸರಿಯಾಯಿತು. ನನು ಉಕ್ತಮತ್ರ ನ ವಾಕ್ಯಾನಾಂ ಬ್ರಹ್ಮಣಿ ಸಮನ್ವಯ ಘಟತೆ ಸಾಂಗಕರ್ಮ ಪರತ್ವ ಅವಗಮಾತ್ ಇತಿ ತತ್ರಾಹ ತದರ್ಥತ್ವೇನೇತಿ. ವಾಕ್ಯ ಸಮನ್ವಯ ಹೇಗೆ ಮಾಡ್ತೀರಿ? ವಸಂತೆ ವಸಂತೆ ಜ್ಯೋತಿಷ ಯಜೇತ. ಏನರ್ಥ ಹೇಳಿ? ಪ್ರತಿ ವಸಂತ ಮಾಸದಲ್ಲೂ ಜ್ಯೋತಿಷ್ಠೋಮ ಯಾಗ ಮಾಡಿ. ಬ್ರಹ್ಮನನ್ನು ಹೇಳ್ತದೆ, ಇದು ಯಾಗವನ್ನು ಹೇಳ್ತದೆ. ಈ ವಾಕ್ಯದ ಸಮನ್ವಯವನ್ನು ದೇವರಲ್ಲಿ ಹೇಗೆ ಮಾಡ್ತೀರಿ? ದೇವರ ಸುದ್ದಿನೇ ಇಲ್ವಲ್ಲ ಇಲ್ಲಿ ಅಂತ ಪ್ರಶ್ನೆ ಬಂದರೆ ಆಚಾರ್ಯ ಹೇಳ್ತಾರೆ, ತದರ್ಥತ್ವೇನ ಕರ್ಮಾದೇಃ ಸಂಭವಾತ್ ಅಲ್ಪಬುದ್ಧಯೇ. ತದರ್ಥತ್ವೇನ, ಇದು ಈ ವಾಕ್ಯ ಜ್ಯೋತಿಷ್ಠೋಮ ಯಾಗ ಮಾಡ್ರಿ. ಯಾಕೆ ಯಾಕೆ ಅಂದರೆ ವೇದ ಹೇಳ್ತದೆ ಸ್ವರ್ಗ ಬೇಕಾದರೆ ಮಾಡಿ ಅಂತ. ಸ್ವರ್ಗ ಬೇಕಾದರೆ ಮಾಡಿರಿ, ಸ್ವರ್ಗ ಬೇಡ ಅಂದರೆ ಯಾಗ ಬಿಡ್ತೀನಿ ಅನ್ಬೇಡ್ರಿ. ಸ್ವರ್ಗ ಬೇಡ ಅಂದರೂ ಮಾಡಿರಿ ಅದನ್ನು. ಯಾಕೆ? ನೀವು ಆ ಯಾಗವನ್ನು ಮಾಡಿದರೆ ಕೃಷ್ಣಾರ್ಪಣ ಅನ್ನಿ, ಅವನಿಗೆ ಪ್ರೀತಿಯಾಗತ್ತೆ. ಹಾಗಾದರೆ ವೇದದಲ್ಲಿ ಏನೇನು ಕರ್ಮ ಇದೆಯೋ ಯಜ್ಞ ಯಾಗಾದಿಗಳು, ಅದು ಆ ಫಲಕ್ಕೋಸ್ಕರ ಮಾತ್ರ ಅಲ್ಲ, ರೋಚನಾರ್ಥಂ ಫಲಶ್ರುತಿ. ನಿಮಗೆ ಇಷ್ಟ ಇದ್ದರೆ ಈ ಫಲ ಸಿಗ್ತದೆ ಅಂತ ಹೇಳಿದೆ ಹೊರತು ಆ ಫಲದ ಅಪೇಕ್ಷೆ ಇದ್ದರೆ ಮಾತ್ರ ಆ ಕರ್ಮವನ್ನು ಮಾಡಬೇಕು ಅಂತಿಲ್ಲ. ಹರಿಪ್ರೀತಿಗೆ ಜ್ಯೋತಿಷ್ಠೋಮ ಯಾಗ ಮಾಡಿರಿ, ಪುತ್ರೇಷ್ಠಿ ಯಾಗ ಮಾಡಿರಿ. ವೇದದಲ್ಲಿ ಹೇಳಿದ ಯಾವುದೇ ಯಾಗವನ್ನು ಭಗವಂತನ ಪ್ರೀತಿಗಾಗಿ ಮಾಡಬಹುದು. ಹಾಗಾದರೆ ವಸಂತೆ ವಸಂತೆ ಅನ್ನೋ ವಾಕ್ಯ ವಸಂತ ಕಾಲದಲ್ಲಿ ಜ್ಯೋತಿಷ್ಠೋಮ ಯಾಗ ಮಾಡ್ರಿ. ಯಾಕೆ ಅಂದರೆ ಇದರಿಂದ ಭಗವಂತನಿಗೆ ಪ್ರೀತಿಯಾಗ್ತದೆ. ಹಾಗಾದರೆ ಎಲ್ಲಿ ಹೋಗಿ ನಿಲ್ತದೋ?
ದೇವರಲ್ಲಿ. ಕರ್ಮವನ್ನು ಪ್ರತಿಯೊಂದು ವಾಕ್ಯವೂ ಹೇಳೋದು ಭಗವತ್ ಪ್ರೀತಿಗಾಗಿ ಅಂತ ಹೇಳಿದಾಗ ಈ ಕರ್ಮಬೋಧಕವಾದ ವಾಕ್ಯ ಭಗವಂತನಲ್ಲಿ ಪರ್ಯವಸಾನಗೊಳ್ಳುತ್ತದೆ. ಇದು ವಾಕ್ಯ ಸಮನ್ವಯ ಕ್ರಮ. ಹೀಗೆ ಅನಂತ ಕರ್ಮಗಳನ್ನು ವೇದ ಹೇಳುತ್ತದೆ. ಯಾತಕ್ಕೋಸ್ಕರ? ಭಗವಂತನ ಪ್ರೀತಿಗಾಗಿ ಅಂತ ಹೇಳಿದಾಗ ವಾಕ್ಯ ಸಮನ್ವಯನೂ ಆಯಿತು. ಒಂದೊಂದು ಪದವನ್ನು ಯೋಗ ವೃತ್ತಿಯಿಂದ ಭಗವಂತನಲ್ಲಿ ಹೇಳಿದಾಗ ಅನಂತ ಗುಣತ್ವ ಲಾಭ ಆಯಿತು, ಪದ ಸಮನ್ವಯನೂ ಆಯಿತು. ತತ್ ಇತಿ ವಿಜ್ಞಾನಂ ಪರಾಮೃಶತಿ ತದರ್ಥತ್ವೇನ. ಅದಕ್ಕಾಗಿ, ಯಾವುದಕ್ಕಾಗಿ? ಹಿಂದೆ ವಿಜ್ಞಾನ ಅಂತ ಹೇಳಿದರು, ಭಗವಂತನ ಜ್ಞಾನ. ತದರ್ಥತ್ವೇನ, ಭಗವಂತನ ಜ್ಞಾನಕ್ಕಾಗಿ ಕರ್ಮವನ್ನು ವೇದ ಹೇಳುತ್ತದೆ. ಕರ್ಮದಿಂದ ಏನಾಗುತ್ತೆ? ಅಂತಃಕರಣ ಶುದ್ಧಿಯಾಗಿ. ಅಂತಃಕರಣ ಶುದ್ಧಿ ಅಂದ್ರೇನು? ಅಂತಃಕರಣದಲ್ಲಿ ಅನೇಕ ಕಾಮನೆಗಳಿದೆ. ಇಲ್ಲಿ ಕೂತಿದ್ದರೂ ಹಂಗಿದೆ ಹಿಂಗಿದೆ, ಮಧ್ಯಾಹ್ನದ ಊಟ ಚೆನ್ನಾಗಿಲ್ಲ, ರಾತ್ರಿ ಫಲಾರ ಚೆನ್ನಾಗಿರುತ್ತೆ, ಇದೆಲ್ಲ ಕಾಮನೆಗಳು ನಮ್ಮ ಮನಸ್ಸಿನಲ್ಲಿ ನಮಗೆ ದೂಕ್ಕೊಂಡು ಬರ್ತವೆ. ಅವು ಇಷ್ಟ ಇಲ್ಲದಿರೂ ಬರ್ತವೆ. ಈ ಕಾಮ ಕ್ರೋಧ ಇವೆಲ್ಲ ಮನಸ್ಸಿನ ಕೊಳೆಗಳು. ಈ ಕರ್ಮ ಮಾಡಿದಾಗ ಆವಾಗ ಆ ರಾಗ ದ್ವೇಷಾದಿ ದೋಷಗಳು ಮನಸ್ಸಿನಿಂದ ಹೋಗ್ತವೆ. ಆವಾಗ ಮನಸ್ಸು ಶುದ್ಧ ಆಯಿತು. ಯಾವ ಅಪೇಕ್ಷೆಯೂ ಆ ಮನಸ್ಸಿನಲ್ಲಿ ಇಲ್ಲದೇ ಇದ್ದಾಗ ಕಣ್ಣು ಮುಚ್ಚಿದರೆ ದೇವರೇ ಕಾಣಿಸ್ತಾನೆ. ಆದ್ದರಿಂದ ಕರ್ಮದಿಂದ ಅಂತಃಕರಣ ಶುದ್ಧಿಯ ಮೂಲಕ ಭಗವಂತನ ಜ್ಞಾನ ಬರುವುದಕ್ಕಾಗಿ ಕರ್ಮಗಳನ್ನು ವೇದ ಹೇಳುತ್ತದೆ. ತತಿತಿ ವಿಜ್ಞಾನಂ ಪರಾಮೃಶತಿ ಅಲ್ಪಬುದ್ಧಯೇ ಇತಿ ಷಷ್ಟ್ಯರ್ಥೇ ಚತುರ್ಥಿ. ಬುದ್ಧಯೇ ಅಂತ ಚತುರ್ಥಿ ವಿಭಕ್ತಿ ಇದೆ, ಅದನ್ನು ಷಷ್ಠಿಯಾಗಿ ಪರಿಗಣಿಸಿ. ಅಲ್ಪಬುದ್ಧಿ ಇರುವವನಿಗೆ ಅಂತ ಅರ್ಥ. ಅಲ್ಪಬುದ್ಧಿ ಯಾರಿಗೆ? ನಮಗೆಲ್ಲ ಅಲ್ಪಬುದ್ಧಿ ಇದೆ. ಇಂಥವರಿಗಾಗಿ ಜ್ಞಾನಕ್ಕಾಗಿ ಕರ್ಮವನ್ನು ಹೇಳುತ್ತದೆ. ದೇವತೆಗಳಿಗೋಸ್ಕರ ಅಲ್ಲ, ಅವರಿಗೆ ಬಂದಿದೆ. ಹಾಂ, ಅದೇ ನಾನು ಹೇಳಿದೆ, ಸಕಾಮ ಕಾಮ ಬಿಡಬೇಕು. ಸ್ವರ್ಗಕ್ಕೋಸ್ಕರ ಅನ್ನೋದನ್ನು ಮೈನಸ್ ಮಾಡಿಕೊಂಡು ಹರಿಪ್ರೀತಿಗೆ ಅಂತ ಆ ಕರ್ಮವನ್ನು ಮಾಡಿದರೆ ದೋಷ, ಅಂತಃಕರಣದ ದೋಷ ಹೋಗಿ ಅವನ ಜ್ಞಾನ ಸಿದ್ಧಿ ಆಗ್ತದೆ. ಅದು ನಮ್ಮಲ್ಲಿ ವಿಶೇಷ. ಇದನ್ನು ಯಾರೂ ಒಪ್ಪಲ್ಲ. ಜ್ಯೋತಿಷ್ಠೋಮ ಯಾಗ ಮಾಡೋದಾದರೆ ಸ್ವರ್ಗಕ್ಕೋಸ್ಕರನೇ ಮಾಡಬೇಕು ಅಂತ ಅವ್ರದ್ದು ಕಂಪಲ್ಸರಿ. ನಮಗೆ ಯಾವ ಕರ್ಮವನ್ನು ಬೇಕಾದರೂ ಕೂಡ, ಪವಮಾನ ಹೋಮ ಮಾಡೋದಾದರೂ ಕೂಡ ಹರಿಪ್ರೀತಿಯಾಗಲಿ ನನಗೆ ಜ್ಞಾನ ಸಿದ್ಧಿ ಆಗಲಿ ಮಾಡ್ಬೋದು. ಅಹಲ್ಯಾಯೈ ಜಾರಾ ಇತಿ ಯಥಾ. ಅಲ್ರಿ, ಚತುರ್ಥಿ ಇದ್ದರೆ ಷಷ್ಠಿ ಅಂತ ತಗೋತೀರಿ, ಇದು ಯಾವ ನ್ಯಾಯ ರೀ? ಪ್ರಯೋಗ ಇದೆ ವೇದದಲ್ಲಿ. ಅಹಲ್ಯಾಯೈ ಜಾರಾ ಅಂತ ಇಂದ್ರನಿಗೆ ಸ್ತೋತ್ರ. ಅಹಲ್ಯೆಗೋಸ್ಕರ ಜಾರ, ಹೌದಾ? ಅಹಲ್ಯೆಯ ಜಾರ ಇಂದ್ರ. ಯೈ ಅನ್ನೋದು ಚತುರ್ಥಿ, ಅದನ್ನು ಮಾಡೋದು ಹೇಗೆ? ಅಹಲ್ಯಾಯಾಹ ಷಷ್ಠಿ. ಹೀಗೆ ಷಷ್ಠ್ಯರ್ಥದಲ್ಲಿ ಚತುರ್ಥಿ ಪ್ರಯೋಗ ವೇದದಲ್ಲಿದೆ. ಆಚಾರ್ಯರು ಕೂಡ ಬುದ್ಧ ಯೇ ಚತುರ್ಥಿಯನ್ನು ಷಷ್ಠಿ ಅರ್ಥದಲ್ಲಿ ಮಾಡಿದ್ದಾರೆ. ನ ವಾಕ್ಯ ಸಮನ್ವಯ ಅನುಪಪತ್ತಿ ಇತಿ ಶೇಷಃ. ಈ ವಾಕ್ಯದ ಜೊತೆ ಇಷ್ಟು ಸೇರಿಸ್ಕೊಳ್ಳಿ ಆಚಾರ ವಾಕ್ಯದ ಜೊತೆ. ಅಲ್ಪಬುದ್ಧಿಯವರಿಗೆ ಜ್ಞಾನಕ್ಕೋಸ್ಕರ ಕರ್ಮಾದಿಗಳನ್ನು ವಿಧಾನ ಮಾಡೋದರಿಂದ ವಾಕ್ಯ ಸಮನ್ವಯ ಅನುಪಪತ್ತಿ ಇಲ್ಲ ಅಂತ ಇಷ್ಟು ಸೇರಿಸ್ಕೊಳ್ಳಿ. ಯಥಾ ಖಲು ಯೂಪ ಆಹವನೀಯಾದಿ ವಾಕ್ಯಾನಿ ನ ನಿಷ್ಫಲೇ ತಾವನ್ಮಾತ್ರೇ ಪರ್ಯವಸ್ಯಂತಿ ಕಿಂತು ಜ್ಯೋತಿಷ್ಠೋಮಾದಿ ಇತಿ ಕರ್ತವ್ಯತಾ ಪರಾಣಿ ತಥಾ ಸರ್ವಮಪಿ ಕರ್ಮಕಾಂಡಂ ನ ಅಲ್ಪ ಅಸ್ಥಿರ ಫಲೇ ಕರ್ಮಮಾತ್ರೇ ಪರ್ಯವಸ್ಯತಿ ಕಿಂತು ಬ್ರಹ್ಮಜ್ಞಾನಾರ್ಥಮೇವ
ತತ್ಪ್ರತಿಪಾದಿತಸ್ಯ ಕರ್ಮಾದೇಃ ಬ್ರಹ್ಮಜ್ಞಾನಾರ್ಥತ್ವಾತ್ ವಿವಿದಿಷಂತಿ ಯಜ್ಞೇನ ದಾನೇನ ತಪಸಾ ಅನಾಶಕೇನ ಇತ್ಯಾದಿಶ್ರುತೇಃ ಇತಿ ಭಾವಃ. ಇವಾಗ ವೇದವು ಯಜ್ಞಯಾಗಾದಿ ಕರ್ಮಬೋಧಕ ಅಂತ ಮೀಮಾಂಸಕರೇ ಹೇಳ್ತಾರೆ. ಆ ವೇದದಲ್ಲಿ ಯೂಪಂ ತಕ್ಷತಿ, ಯೂಪಂ ಅಷ್ಟಾಸ್ತ್ರೀಕರೋತಿ, ಯೂಪವನ್ನು ತಯಾರು ಮಾಡಿ ಅಂತ ಯೂಪವನ್ನು ತಯಾರು ಮಾಡುವ ಕ್ರಮವನ್ನು ಹೇಳ್ತದೆ. ಅಷ್ಟೇನ ಉದ್ದೇಶ? ಅದಕ್ಕೆ ಯೂಪವನ್ನು ರೆಡಿ ಮಾಡಿ. ಯಾಕೆ ಯೂಪ? ಈ ಯೂಪವನ್ನು ಮಾಡುವ ಕ್ರಮವನ್ನು ಯಾಕೆ ಹೇಳ್ತದೆ ಅದು? ಈ ಯೂಪವನ್ನು ರೆಡಿ ಮಾಡಿ, ಯೂಪ ಅಂದರೆ ಒಂದು ಮರದ ಕಂಬ, ಪಶುವನ್ನು ಕಟ್ಟೋಕ್ಕೋಸ್ಕರ ಉಪಯೋಗಿಸುವ ಯಾಗದಲ್ಲಿ ಕಂಬ. ಈ ಯೂಪವನ್ನು ಹೀಗೆ ರೆಡಿ ಮಾಡಿ ಅದರಲ್ಲಿ ಪಶು ಕಟ್ಟಿ ಅದನ್ನು ಹೋಮಿಸಿ. ಅಲ್ಲಿಗೆ ಯೂಪದ ಸ್ವರೂಪವನ್ನು ತಿಳಿಸುವ ವಾಕ್ಯದ ತಾತ್ಪರ್ಯ ಎಲ್ಲಿ? ಯಾಗ ಮಾಡ್ರಿ. ಇದು ಮೀಮಾಂಸಕರ ಸ್ಟ್ಯಾಂಡ್. ಆಚಾರ್ಯ ಸ್ಟ್ಯಾಂಡ್ ಏನು ಅಂದರೆ, ಯೂಪ ಮಾಡಿ ಯಾಗ ಮಾಡ್ರಿ. ಯಾಗ ಮಾಡಿ ಸ್ವರ್ಗ ಪಡೀರಿ ಅಲ್ಲ, ಭಗವಂತನ ಜ್ಞಾನ ಪಡೀರಿ. ಹಾಗೆ ಯೂಪಾದಿ ವಾಕ್ಯಗಳಿಗೆ ಯೂಪದಲ್ಲಿ ತಾತ್ಪರ್ಯ ಅಲ್ಲ, ಯಜ್ಞದಲ್ಲಿ ತಾತ್ಪರ್ಯನೋ, ಯಜ್ಞ ಬೋಧಿಸುವ ವಾಕ್ಯಗಳಿಗೆ ಯಜ್ಞದಲ್ಲಿ ತಾತ್ಪರ್ಯ ಅಲ್ಲ, ಅಲ್ಲೇ ಫುಲ್ ಸ್ಟಾಪ್ ಮಾಡಬೇಡ್ರಿ. ಯಜ್ಞವನ್ನು ಮಾಡುವ ಮೂಲಕ ಭಗವಂತನ ಜ್ಞಾನ ಪಡೀರಿ ಅನ್ನೋದು ತಾತ್ಪರ್ಯ. ಇದನ್ನು ನಾನು ಕಲ್ಪಿಸಿಕೊಂಡು ಹೇಳೋದಲ್ಲ, ವೇದ ಹೇಳಿದೆ ನೋಡಿ. ಉಪನಿಷತ್ತು ಯಜ್ಞೇನ ದಾನೇನ ತಪಸಾ ಅನಾಶಕೇನ ವಿವಿದಿಷಂತಿ. ಕೆಲವರು ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡಿ ಆ ಮೂಲಕ ಬ್ರಹ್ಮನ ಜ್ಞಾನವನ್ನು ಪಡೀತಾರೆ. ಕೆಲವರು ಕಾಡಿಗೆ ಹೋಗದೆ ಇಲ್ಲೇ ಇದ್ದು ಗೃಹಸ್ಥರಾಗಿ ಯಜ್ಞ ದಾನ ಇವುಗಳನ್ನು ಮಾಡುವ ಮೂಲಕ ಭಗವಂತನ ಜ್ಞಾನ ಪಡೆಯೋದಕ್ಕೆ ಇಷ್ಟಪಡ್ತಾರೆ. ಈ ಉಪನಿಷತ್ತು ಏನು ಹೇಳ್ತೇಳಿ? ಯಜ್ಞದಿಂದ ಏನು ಸಿಗುತ್ತೆ ಅಂತ ಅವರು ಯಜ್ಞ ಮಾಡ್ತಾರೆ? ಜ್ಞಾನ. ವಿವಿದಿಷಂತಿ. ವಿವಿದಿಷಂತಿ ಅಂದರೆ ವೇದಿತುಂ ಇಚ್ಛಂತಿ, ಬ್ರಹ್ಮನನ್ನು ತಿಳಿಯಲು ಬಯಸ್ತಾರೆ. ಏನು ಮಾಡುವ ಮೂಲಕ? ಯಜ್ಞ ದಾನ ಮಾಡುವ ಮೂಲಕ ಬ್ರಹ್ಮಜ್ಞಾನವನ್ನು ಪಡೆಯೋದಕ್ಕೆ ಇಚ್ಛೆಪಡ್ತಾರೆ. ಹಾಗಾದರೆ ಬ್ರಹ್ಮನ ಜ್ಞಾನ ಯಾವುದರಿಂದ ಬರ್ತದೆ ಅಂತ ಹೇಳ್ತಾ ಇದೆ ಉಪನಿಷತ್ತು? ಯಜ್ಞದಿಂದಲೂ ಬ್ರಹ್ಮನ ಜ್ಞಾನ, ದಾನ ಕೊಡೋದ್ರಿಂದಲೂ ಬ್ರಹ್ಮಜ್ಞಾನ. ಹೀಗೆ ಇವೆಲ್ಲವೂ ಕೂಡ ಹೊಸಸ್ತು. ಯಜ್ಞ ಮಾಡಿದರೆ ಸ್ವರ್ಗ ಅಂತ ನಾವು ಅಂದ್ಕೊಂಡಿರ್ತೇವೆ. ಉಪನಿಷತ್ತು ಹೇಳುತ್ತೆ ನೋಡಿ, ಬರೀ ಸ್ವರ್ಗ ಮಾತ್ರ ಅಲ್ಲ, ಬೇಕಿದ್ದರೆ ಸ್ವರ್ಗ ಕೊಡುತ್ತೆ ನಿಮಗೆ. ಅದೇ ಫಲ ಅಲ್ಲ, ಅದಲ್ಲದೆ ಭಗವಂತನ ಜ್ಞಾನವೂ ಅದರ ಫಲ. ಯಾರು? ಅದು ಅವರು ಯಾರಾದರೂ ಹೇಳಲೇಬೇಕು ವಿವಿದಿಷಂತಿ ಅನ್ನೋದಕ್ಕೆ ಅರ್ಥ. ಉಪವಾಸೇನ ನಾಶ ಅನಶನ ಅನಾಶಕೇನ ಅಂತ ಆಗಿದೆ. ಉಪವಾಸ ಇದ್ದು ಏಕಾದಶಿ ಉಪವಾಸ ಮಾಡಿ ಏನು ಮಾಡಿದಿರಿ? ಉಪವಾಸ ಮಾಡಿ ಪಾಪ ಕಳ್ಕೊಂಡಿದ್ದೇವೆ ಅಂತ. ಹೌದು, ಅಲ್ಲಿಗೆ ಫುಲ್ ಸ್ಟಾಪ್ ಇಲ್ಲ. ಪಾಪ ಕಳ್ಕೊಂಡು ಆ ಶುದ್ಧವಾದ ಮನಸ್ಸಿನಿಂದ ಭಗವಂತನ ಜ್ಞಾನ ಪಡಿತೇವೆ. ಹೀಗೆ ಉಪವಾಸ, ದಾನ, ಯಜ್ಞ ಇವುಗಳದ್ದೆಲ್ಲ ಅಲ್ಟಿಮೇಟ್ ಫಲ ಯಾವುದು ಅಂದರೆ ಭಗವಜ್ಞಾನ. ನನು ಚ ಯಹ ಕರ್ಮಕಾಂಡಸ್ಯ ಬ್ರಹ್ಮಣಿ ಪ್ರತಿಪದ ಸಮನ್ವಯಃ ಅಭಿಹಿತಃ ಸಹ ಯುಕ್ತೋ ನವಾ ನೀತಿಪಕ್ಷೇ ನ ವ್ಯುತ್ಪಾದನೀಯಃ ಆದ್ಯೇ ಕಿಮನೇನ ವಾಕ್ಯಾನ್ವಯಾಂಗೀಕಾರೇಣ ಇತ್ಯತವುಕ್ತಂ ಅಲ್ಪಬುದ್ಧಯ ಇತಿ ಪ್ರಪಂಚಯಿಷ್ಯತೆ ಚ ಏತತ್. ಅಲ್ಲರಿ, ನೀವು ವೇದದ ಪ್ರತಿಪದವು ಬ್ರಹ್ಮವಾಚಕ ಅಂತ ಹೇಳಿಬಿಟ್ರಿ, ಸಾಕಲ್ಲ.
ಸಕಲ ವೇದದಿಂದಲೂ ಬ್ರಹ್ಮ ಪ್ರತಿಪಾದ್ಯ ಅನ್ನೋದನ್ನು ತೋರಿಸಿಕೊಟ್ಟಾಯಿತು. ಒಂದೊಂದು ಪದವನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡುವ ಮೂಲಕ ಸಕಲ ವೇದಗಳು ಬ್ರಹ್ಮಪರ ಹೇಳಾಯಿತು. ಮತ್ತೆ ಪುನಃ ವಾಕ್ಯ ಸಮನ್ವಯ ಅಂತೆ ನಿಮ್ಮದು. ಯಾಕೆ ಬೇಕು ಹೇಳ್ರಿ? ದೇವರಲ್ಲಿ ಸಮನ್ವಯ ಪದ ಸಮನ್ವಯದ ಮೂಲಕ ಆದ ಮೇಲೆ ಈ ವಾಕ್ಯ ಸಮನ್ವಯ ಅಂತ ಇನ್ನೊಂದು ಮೆಥಡ್ ಯಾಕೆ ಹೇಳ್ತೀರಿ ನೀವು ಅಂತ ಪ್ರಶ್ನೆ. ಅದು ಬೇಕು. ಅದಕ್ಕೆ ಆಚಾರ ಆನ್ಸರ್ ಕೊಟ್ಟರು, ಅಲ್ಪಬುದ್ಧಯೇ ಅಂತ. ಇದನ್ನು ಮುಂದೆ ನಾವು ವಿವರಣೆ ಮಾಡ್ತೇನೆ ಅಂತಾರೆ. ನಾನು ಇವಾಗ ಹೇಳಿಬಿಡ್ತೇನೆ ಮುಂದೆ ಏನು ಹೇಳ್ತಾರೆ ಅಂತ. ಈ ಪದ ಸಮನ್ವಯ ಇಷ್ಟಕ್ಕೆ ನಾವು ಸುಸ್ತೊಡೆದು ಅಲ್ವಾ? ಇಡೀ ವೇದದ ಒಂದೊಂದು ಪದವನ್ನು ಹೀಗೆ ಮಾಡಿ ನಾವು ತಿಳ್ಕೊಳ್ಳೋಕೆ ಸಾಧ್ಯನಾ? ಆದ್ದರಿಂದ ಇದು ನಮಗಲ್ಲ. ಇದು ಯಾರಿಗೆ? ಬ್ರಹ್ಮದೇವರಿಗೆ. ಇದು ಅವರಿಗೆ ಮಾತ್ರ ಪದ ಸಮನ್ವಯ. ನಮಗೆ ಯಾವುದು? ಇದು ಎರಡನೇದು, ವಾಕ್ಯ ಸಮನ್ವಯ. ವೇದದಲ್ಲಿ ಪ್ರತಿಯೊಂದು ವಾಕ್ಯವು ಒಂದು ವಿಷಯವನ್ನು ಹೇಳುತ್ತದೆ. ಆ ವಿಷಯದ ಮೂಲಕ ನೀವು ಆ ಕರ್ಮವನ್ನು ಮಾಡಿ ಅದರ ಮೂಲಕ ಜ್ಞಾನ ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಇದು ನಮಗೆ ಸಾಧ್ಯ. ಇಷ್ಟನ್ನು ಅನುಸಂಧಾನ ಮಾಡಿಕೊಳ್ಳೋಕ್ಕೆ ಸಾಧ್ಯ. ವೇದದಲ್ಲಿ ಅನೇಕ ಯಜ್ಞಯಾಗಗಳನ್ನು ಹೇಳುತ್ತದೆ. ಇದನ್ನು ಮಾಡಿದ್ರಿಂದ ಏನು ಅಂದರೆ, ಇದನ್ನು ಮಾಡಿದ್ರಿಂದ ನನಗೆ ಸ್ವರ್ಗ ಬೇಡ, ಮಕ್ಕಳು ಬೇಡ, ಇನ್ನೊಂದು ಬೇಡ, ಮಳೆ ಬೇಡ, ನನಗೆ ಭಗವಂತ ಸಂತುಷ್ಟನಾಗಿ ಅವನ ಜ್ಞಾನ ಬರುವಂತೆ ನನ್ನ ಅಂತಃಕರಣದಲ್ಲಿರುವ ದೋಷಗಳು ನಾಶ ಆಗಲಿ ಅನುಸಂಧಾನ ಪಟ್ಟುಕೊಳ್ಳುವ ಮೂಲಕ ಈ ವಾಕ್ಯ ಸಮನ್ವಯ ನಮಗೆ ನಿಮಗೆ ಅಲ್ಲ, ಅದು ಬ್ರಹ್ಮದೇವರಿಗೆ. ಅದಕ್ಕೋಸ್ಕರ ಎರಡೂ ಬೇಕು. ಹಾಂ, ಇವಾಗ ಭಗವಂತ ಪ್ರೀತನಾದ ಮೇಲೆ ನಿಮಗೆ ಕೇಳಿದ್ದನ್ನು ಕೊಡ್ತಾನೆ ಅವನು. ನೀವು ಯಜ್ಞವನ್ನು ಮಕ್ಕಳಾಗಬೇಕು ಅಂತ ಮಾಡಿದ್ರೆ ಮಕ್ಕಳಷ್ಟೇ. ನೀವು ಭಗವತ್ ಪ್ರೀತಿಗೆ ಮಾಡಿ ಅವನ ಪ್ರೀತಿ ಪಾತ್ರರಾಗಿ ಅವನ ಅಪರೋಕ್ಷ ಪಡ್ಕೊಂಡ್ರೆ, ದೇವರೇ ನಿನಗೋಸ್ಕರ ಎಲ್ಲ ಬಿಟ್ಟಿದ್ದೇನೆ, ನನಗೆ 2 ಮದುವೆ ಆಗಬೇಕು ಅಂತ ಕೇಳಿ ಕೊಟ್ಬಿಡ್ತಾನೆ. ಅಲ್ಲಿಗೆ ಮೂಲಭೂತವಾದ ಭಗವಂತನನ್ನು ಒಲಿಸಿಕೊಂಡ ಮೇಲೆ ಅಲೌಕಿಕವಾದ ಸ್ವರ್ಗಾದಿ ಲೋಕಗಳೂ ಸಿಗ್ತವೆ, ನಿಮಗೆ ಕೇಳಿದ ಫಲವೂ ಸಿಗ್ತದೆ. ಅದನ್ನು 4ನೇ ಅಧ್ಯಾಯದಲ್ಲಿ ಫಲಾಧ್ಯಾಯದಲ್ಲಿ ಹೇಳ್ತಾರೆ. ಜ್ಞಾನವನ್ನು ಪಡೆದ ಮೇಲೆ ನಿಮಗೆ ಸ್ವರ್ಗ ಸಿಕ್ಕಲಿಲ್ಲ, ಇನ್ನೊಂದು ಸಿಕ್ಕಲಿಲ್ಲ ಅನ್ನೋ ಕೊರತೆ ಇಲ್ಲ. ಅದು ಮೋಕ್ಷವನ್ನೇ ಕೊಡುತ್ತದೆ ಅಂದಮೇಲೆ ಲೌಕಿಕವಾದ ಎಲ್ಲ ಫಲವನ್ನು ಆ ಜ್ಞಾನ ಕೊಡ್ತದೆ. ಭಗವದ್ಗೀತೆ ಇದಕ್ಕೊಂದು ಉದಾಹರಣೆ ಕೊಡ್ತದೆ ನೋಡ್ರಿ. ಏನೋ ಅಲ್ಲ ಭಗವದ್ಗೀತೆ ಕೊಡೋದು, ನಿಮ್ಮ ಮನೆಯ ಮುಂದುಗಡೆ ಒಂದು ಚಿಕ್ಕ ಬೋರ್ವೆಲ್ ಇದೆ. ಅದರ ಎದುರುಗಡೆ ನಿಮ್ಮ ಮನೆಗಿಂತ ಒಂದು ಅಷ್ಟು ದೂರಕ್ಕೆ ದೊಡ್ಡ ಗಂಗೆಯ ಕಾಲುವೆ ಹರಿಸ್ತೇನೆ ಅಂತ ಒಬ್ಬನಂತಾನೆ. ಬೇಡ ಬೇಡ ಬೇಡ, ನಮ್ಮ ಬಾವಿ ಹಾಳಾಗುತ್ತೆ ಅಂತೀರಾ? ಬಾವಿಯಿಂದ ಏನು ಸಿಗುತ್ತೋ ಅವೆಲ್ಲವೂ ಆ ಕಾಲುವೆಯಿಂದ ಆಗತ್ತೆ. ಬಾವಿಯಿಂದ ಸಿಗದೇ ಇದ್ದುದು ಕಾಲುವೆಯಿಂದ ಆಗತ್ತೆ. ಆದ್ದರಿಂದ ಆ ಗಂಗೆಯ ಕಾಲುವೆ ಥರ ಭಗವಂತನ ಜ್ಞಾನ. ನೀವು ಸ್ವರ್ಗಕ್ಕೋಸ್ಕರ ಮಾಡಿದ ಕರ್ಮದಿಂದ ಏನು ಸಿಗುತ್ತೋ ಅದು ಮಾತ್ರ ಸಿಗೋದಲ್ಲದೆ ನಿಮಗೆ ಬೇಕಾದ್ದೆಲ್ಲ ಸಿಗುತ್ತೆ ಜ್ಞಾನದಿಂದ. ಆದ್ದರಿಂದ ಜ್ಞಾನ ಫಲದಲ್ಲಿ ಕಾಮ್ಯ ಫಲಗಳೂ ಸೇರ್ತವೆ, ಕಾಮ್ಯ ಫಲದಲ್ಲಿ ಜ್ಞಾನದ ಫಲ ಇಲ್ಲ. ಆದ್ದರಿಂದ ನೀವು ಇಲ್ಲಿಂದ ಡೆಹ್ರಾಡೂನಿಗೆ ಟಿಕೆಟ್ ಮಾಡಿದರೆ ಮಧ್ಯದಲ್ಲಿ ಟ್ರೈನಲ್ಲಿ ಯಾವ ಸ್ಟೇಷನಲ್ಲೂ ಬೇಕು ಇಳಿಬೋದು. ಆದರೆ ಇಲ್ಲಿಂದ ಚೆನ್ನೈಗೆ ಟಿಕೆಟ್ ಮಾಡಿ ಡೆಹ್ರಾಡೂನಿಗೆ ಹೋಗ್ಲಿಕ್ಕೆ ಬರಲ್ಲ. ಹಾಗೆ ಇದು ಜ್ಞಾನವನ್ನು ಗಳಿಸಿದರೆ ಕ್ಷುದ್ರ ಫಲ ಯಾವುದು ಬೇಕೋ ಅದೆಲ್ಲ ಸಿಗ್ತದೆ. ಕ್ಷುದ್ರ ಫಲವನ್ನು ಆಮಿಸಿ ಕರ್ಮವನ್ನು ಮಾಡಿದರೆ ಅದಷ್ಟೇ ಸಿಗ್ತದೆ ಹೊರತು ಭಗವಂತನ ಜ್ಞಾನ ಅದರಿಂದ ಬೇಕಾದ ಫಲ ಸಿಗೋದಿಲ್ಲ ಅಂತ ಅರ್ಥ. ಹಾಂ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ಅಂತ ನಮ್ಮನ್ನು ನಾವು ಕೇಳ್ಕೋಬೇಕು. ಯಾಕೆ ಇದರಲ್ಲಿ ಒದ್ದಾಡ್ತೀರಿ ಅಂತ. ನಮಗೆ ಕಷ್ಟ ಬಂದಾಗ ಈ ಕಷ್ಟ ಒಂದು ಸತಿ ಹೋದರೆ ಸಾಕಪ್ಪ ಅನಿಸುತ್ತೆ. ಅದಕ್ಕೋಸ್ಕರ ಲೌಕಿಕ ಕರ್ಮಗಳಿಗೆ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ. ನೀವು ಆ ಹೋಮ ಮಾಡಿರಿ, ಪ್ರಾಣದೇವರಿಗೆ 108 ಸುತ್ತು ಬರ್ರಿ ಅಂತಾರೆ. ಆಗ್ಲಪ್ಪ ಒಂದು ಸತಿ ಬಂದ್ಬಿಡ್ತೀನಿ, ನನ್ನ ಕಷ್ಟ ಅಂತೂ ಒಂದು ಸದ್ಯಕ್ಕೆ ಹೋಗಲಿ ಅಂತ.
ಪಕ್ಕದ ಮನೆಯಲ್ಲಿ ದೊಡ್ಡ ಉಪ್ಪರಿಗೆ ಮನೆ ಕಟ್ಸಿರ್ತಾನೆ, ನಾವು ಚಿಕ್ಕ ಗುಡಿಸಲೇ ಹಾಗಾದರೂ ದೊಡ್ಡ ಮನೆ ಕೊಡಿಸಪ್ಪ ಅಂತ ಅಂದ್ಕೊಂಡು ಹೇಳಿದ್ದನ್ನೆಲ್ಲ ಮಾಡ್ತೀವಿ. ಅದು ಮನಸ್ಸಿನ ಕಾಮನೆ ಅಂದರೆ ಅದು. ಅನೇನ ಅನ್ಯಾರ್ಥಂ ಇತ್ಯಾದಿ ಸೂತ್ರಾಣಂ ತಾತ್ಪರ್ಯಂ ಉಕ್ತಂ ಭವತಿ. ಇಲ್ಲಿ ಅನ್ಯಾರ್ಥಂತು ಜೈಮಿನಿ, ಪ್ರಶ್ನವ್ಯಾಖ್ಯಾನ ಅಂತ ಜೈಮಿನಿ, ಹೀಗೆ ಅನೇಕ ಋಷಿಗಳ ಹೆಸರು ಬರ್ತದೆ. ವೇದದಲ್ಲಿ ಹೇಳಿದ ಕರ್ಮಗಳು ಭಗವಂತನ ಜ್ಞಾನಕ್ಕೆ ಹೇಗೆ ಕಾರಣ ಆಗ್ತವೆ, ವಾಕ್ಯ ಸಮನ್ವಯವನ್ನು ವೇದವ್ಯಾಸನ ಅನೇಕ ಶಿಷ್ಯರು ಬೇರೆ ಬೇರೆ ರೀತಿ ಹೇಳ್ತಾರೆ ಅಂತ ಇಲ್ಲಿ 2-3 ಸೂತ್ರಗಳು ಬರ್ತವೆ. ಅವುಗಳ ತಾತ್ಪರ್ಯವನ್ನು ಹೇಳಿದಂತಾಯಿತು. ಹೇಗೆ ಅಂದರೆ ನೋಡಿ, ವೇದವು ಯಜ್ಞಯಾಗಾದಿ ಕರ್ಮಗಳನ್ನು ಹೇಳ್ತದೋ ಇಲ್ವೋ? ಹೇಳ್ತದೆ. ಅನ್ಯಾರ್ಥಂ, ಸ್ವರ್ಗಕ್ಕೋಸ್ಕರ ಅಲ್ಲ, ಭಗವಂತನ ಜ್ಞಾನಕ್ಕೋಸ್ಕರ. ಹೀಗೆ ಈ ವ್ಯಾಖ್ಯಾನದಿಂದ, ಆಚಾರ್ಯರು ಮಾಡಿದ ವ್ಯಾಖ್ಯಾನದಿಂದ ಸೂತ್ರದ ಅರ್ಥ ವಿವರಣೆ ಆಯಿತು. ನನು ಅಲ್ಪಬುದ್ಧೀನಾಮಪಿ ಪ್ರತಿಪದ ಅನ್ವಯ ಏವ ಬ್ರಹ್ಮಜ್ಞಾನಹೇತುಃ ಭವತಿ ಇತಿ ಕಿಂ ವಾಕ್ಯಾನ್ವಯೇನ ಇತ್ಯತ ಆಹ ಕಯಿತಿ. ಅಲ್ಲ, ಅಜ್ಞಾನಿಗಳಿಗೆ ವಾಕ್ಯ ಸಮನ್ವಯ, ತಿಳಿದವರಿಗೆ ಪದ ಸಮನ್ವಯ. ಅಂದರೆ ನಮಗೆ ಪದ ಸಮನ್ವಯ ಯಾಕ್ರಿ ಮಾಡಬಾರ್ದು? ಅದಕ್ಕೆ ಆಚಾರ್ಯರು ಶ್ರುತಿಯನ್ನು ಕೋಟ್ ಮಾಡ್ತಾರೆ. ಕಶ್ಚಂದಸಾಂ ಯೋಗಂ ಇತಿ ಶ್ರುತೇಹೇ. ನಮಗೆ ಅದು ಅಸಾಧ್ಯ ಅಂತ ವೇದನೆ ಹೇಳ್ತದೆ. ನೋಡಿ, ಆ ವೇದ ಕಶ್ಚಂದಸಾಂ ಯೋಗಮಾವೇದ ಧೀರಃ ಅಂತ. ಛಂದಸಾಂ ಯೋಗಂ, ಛಂದಸ್ಸು ಅಂದರೆ ವೇದ, ವೇದ ಅಂದರೆ ವೇದದ ಒಂದೊಂದು ಶಬ್ದ, ಅವುಗಳ ಯೋಗಂ ನಾವು ನೋಡಿದ್ದೀವಲ್ಲ, ಯೋಗ. ಈ ಯೋಗ ವೃತ್ತಿಯನ್ನು ಕಹ ಧೀರಃ ಆವೇದ. ಪ್ರಪಂಚದಲ್ಲಿ ಯಾವ ಧೀರ ತಾನೇ, ಧೀರ ಅಂದರೆ ಧೈರ್ಯವಂತ ಅಲ್ಲ, ಯಾವ ಜ್ಞಾನವುಳ್ಳವನು, MA PhD ಮಾಡಿದ ಯಾರು ತಾನೇ ವೇದದ ಪ್ರತಿಯೊಂದು ಶಬ್ದಕ್ಕೂ ಈ ಯೋಗವನ್ನು ತಿಳಿದಾನು, ಅದು ನಮ್ಮ ಕಡೆಯಿಂದ ಆಗುವಂಥದ್ದಲ್ಲ. ಮತ್ತು ಹಾಗಾದರೆ ವ್ಯರ್ಥನಾ ಈ ಯೋಗವನ್ನು ತಿಳಿಸಿದ್ದು? ಅಲ್ಲೇ ಆನ್ಸರ್ ಇದೆ. ಕಹ ವೇದ. ಮೊದಲು ಕಹ ವೇದ, ಯಾರು ತಾನೇ ತಿಳಿತಾನೆ? ಕಹ ವೇದ. ಕಹ ಅಂದರೆ ಚತುರ್ಮುಖ ಅಂತ ಅರ್ಥ. ಅಲ್ಲಿಗೆ ಕ್ವಶ್ಚನೂ ಅದೇ ಮಾಡ್ತದೆ, ಆನ್ಸರು ಅದೇ ಕೊಡುತ್ತೆ. ಅಲ್ಲಿಗೆ ಚತುರ್ಮುಖನಿಗೋಸ್ಕರ ಪದ ಸಮನ್ವಯ. ಏನ್ರಿ? ಹೌದು, ಜ್ಞಾನಿಯಾದ ಕಹ, ಜ್ಞಾನಿಯಾದ ಕಹ ವೇದ. ಜ್ಞಾನಿ ಜ್ಞಾನಿ ಅಲ್ವಾ? ನಮ್ಮನ್ನೇ ಜ್ಞಾನಿ ಅಂತ ಕರೆದಿದೆ ಅಂತೆ. ಕಶ್ಚಂದಸಾಂ ಯೋಗಂ ಆವೇದ ಧೀರಃ ಇತಿ ಶ್ರುತೇಃ ವೈದಿಕಪದ ಯೋಗವೃತ್ತೇಃ ಅಲ್ಪಬುದ್ಧೇಃ ಅಶಕ್ಯಜ್ಞಾನತ್ವಾತ್ ಯುಕ್ತಂ ವಾಕ್ಯಾನ್ವಯ ವ್ಯುತ್ಪಾದನಂ ಇತಿ ಶೇಷಃ. ಈ ವೇದದಿಂದ ಅಲ್ಪಬುದ್ಧಿಯುಳ್ಳವರಿಗೆ ಒಂದೊಂದು ಪದದ ಯೋಗವೃತ್ತಿಯನ್ನು ತಿಳಿಯೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಂಥವರಿಗೋಸ್ಕರ ವಾಕ್ಯ ಸಮನ್ವಯ ಪಕ್ಷ ಬೇಕು. ನನ್ವೇವಂ ತರ್ಹಿ ಯೋಗವೃತ್ಯ ಪ್ರತಿಪದ ಸಮನ್ವಯ ವ್ಯುತ್ಪಾದನಂ ನ ಕರ್ತವ್ಯಂ. ಹಾಗಾದರೆ ಯೋಗ ವ್ಯುತ್ಪತ್ತಿ ಮಾಡಬೇಡ್ರಿ ನೀವು, ಪದಗಳಿಗೆ ತಿಳ್ಕೊಳ್ಳೋರು ಯಾರೂ ಇಲ್ಲಲ್ಲ, ಯಾಕೆ ಮಾಡ್ತೀರಿ? ಕಹ ಧೀರಃ ಛಂದಸಾಂ ಯೋಗಂ ಬ್ರಹ್ಮಣಿ ಯೋಗವೃತ್ತಿಂ ಆವೇದ ನ ಕೋಪಿ. ಯಾರು ತಾನೇ ತಿಳಿದಾನೋ ಅಂದರೆ ಯಾರೂ ಇಲ್ಲ. ಇತಿ ನಿರಧಿಕಾರಿಕತ್ವ
ಶ್ರವಣಾತ್. ತಿಳಿಯುವ ವ್ಯಕ್ತಿಗಳು ಯಾರೂ ಇಲ್ಲ ಅಂದಮೇಲೆ ಅದನ್ನು ಯಾಕೆ ಮಾಡ್ತೀರಿ? ನಹಿ ಗಾಯಮಾನಃ ಬದಿರೇಷು ಗಾಯತಿ ಇತ್ಯತ ಆಹ ಯೋಗಾರ್ಥೇತಿ. ನೋಡಿ, ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಟೀಕಾಕೃಪಾದರು. ಒಳ್ಳೆ ಸಂಗೀತಗಾರ ಭೀಮಸೇನ್ ಜೋಶಿ. ಅವನು ಕಿವಿ ಇಲ್ಲದ ಕಿವುಡ್ರ ಮಧ್ಯೆ ಚಂದ ಹಾಡು ಹಾಡ್ತಾನೆ ಗಂಟೆಗಟ್ಟಲೆ. ಪ್ರಯೋಜನ ಇದೆಯಾ? ಹಾಗೆ ಇದಾಯಿತು. ನೀವು ಯೋಗ ವೃತ್ತಿಯನ್ನು ಒಂದೊಂದು ಪದಕ್ಕೆ ಕಷ್ಟಪಟ್ಟು ಹೇಳಿದ್ದೀರಿ. ನಾವು ಈ ಕಿವಿಯಿಂದ ಕೇಳಿದ್ದು, ಈ ಕಿವಿಯಿಂದ ಬಿಟ್ಟರು. ಕುರುಡರಲ್ಲಿ ಹಾಡದಂತೆ ಆಯ್ತು ಇವೆಲ್ಲ. ತಿಳಿಯೋರು ಯಾರೂ ಇಲ್ಲ ಇದನ್ನು. ಅಂದಮೇಲೆ ಇದೆಲ್ಲ ವ್ಯರ್ಥ ಆಯ್ತಲ್ಲ. ಅಲ್ಲಲ್ಲಿ ಹಾಸ್ಯವನ್ನು ಬೇಕು ಅಂತ ಕೊಡ್ತಾರೆ ಟೀಕಾಕೃಪಾದರು. ಓದಿ ಓದಿ ಆ ಎಟಿಮಾಲಜಿ ಕೇಳಿ ಕೇಳಿ ಹೀಗೆ ತೂಕಡಿಕೆ ಬಂದರೆ ಒಂದು ಇಂಥ ಜೋಕ್ ಕೊಟ್ಟರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೆ ಯೋಗಾರ್ಥ ತತ್ವವಿತ್ ಬ್ರಹ್ಮೈಕೋ ನೈವ ಚಾನ್ಯೋಸ್ತಿ. ಈ ಯೋಗಾರ್ಥದ ತತ್ವವನ್ನು ತಿಳಿಯುವವನು ಬ್ರಹ್ಮ ಏಕಃ, ಒಬ್ಬರಿದ್ದಾರೆ. ಆ ಒಬ್ಬರಿಗೋಸ್ಕರ ಈ ಯೋಗವೃತ್ತಿಯನ್ನು ಹೇಳಲೇಬೇಕು ನಾವು. ಯೋಗಸ್ಯ ಅರ್ಥಃ ಯೋಗಾರ್ಥಃ ತಸ್ಯ ತತ್ವಂ ಯಾಥಾರ್ಥ್ಯಂ. ಯೋಗದಿಂದ ಸಿಗುವ ಏನು ಅರ್ಥ ಇದೆಯೋ ಅದು ಸರಿ ಅನ್ನೋದನ್ನು ತಿಳಿಯುವವನು ಒಬ್ಬ ಇದ್ದಾನೆ. ಚಶಬ್ದಃ ಅರ್ಥದ್ವಯ ಸಮುಚ್ಚಯಾರ್ಥಃ ಅಯಂ ಅಸ್ಯಾಹ ಶ್ರುತೇಃ ಅರ್ಥಃ ಇತಿ ಶೇಷಃ. ಅನ್ಯೋ ಅಸ್ತಿ ಇದ್ದಾನೆ ಅನ್ನೋದು ವೇದದ ಅರ್ಥ. ವಾಕ್ಯಶೇಷ ಸೇರಿಸಬೇಕು. ಯಾವ ವೇದದ ಅರ್ಥ? ಕಶ್ಚಂದಸಾಂ ಯೋಗಮಾವೇದ ಧೀರಃ. ಈ ವೇದದ ವಾಕ್ಯ ಬ್ರಹ್ಮ ಒಬ್ಬ ಇದ್ದಾನೆ ತಿಳಿಯುವವನು ಅನ್ನೋದು ಇನ್ನೊಂದು ಅರ್ಥ. ಇದಕ್ಕೆ ಮೊದಲೊಂದು ಅರ್ಥ ಹೇಳಾಯಿತು. ಯಾವುದು? ಯಾರು ತಾನೇ ತಿಳಿತಾರೆ ಅಂತ. ಅದು ಪ್ರಶ್ನೆ. ಅದಕ್ಕೆ ಆನ್ಸರ್ ಬ್ರಹ್ಮ ಒಬ್ಬ ತಿಳಿತಾನೆ. ಹೀಗೆ ಎರಡು ಅರ್ಥ ಇದೆ. ಅದಕ್ಕೋಸ್ಕರ ಚಶಬ್ದವನ್ನು ಕೊಟ್ಟಿದ್ದಾರೆ. ಏತದುಪಪಾದಯತಿ ಕ ಇತಿ ಕ ಇತ್ಯಸ್ಯ ಉಭಯಾರ್ಥತಃ. ಆ ಶ್ರುತಿಯಲ್ಲಿ ಕಹ ಅಂತಿದೆ, ಅದಕ್ಕೆ ಎರಡರ್ಥ. ಒಂದು ಪ್ರಶ್ನೆ, ಯಾರು ತಾನೇ ತಿಳಿಯೋಕ್ಕೆ ಸಾಧ್ಯ. ಇನ್ನೊಂದು ಬ್ರಹ್ಮ ಅಂತ. ಪ್ರಜಾಪತಿರ್ವೈ ಕಹ ಇತಿ ಶ್ರುತೇಃ ಕಶಬ್ದಃ ಬ್ರಹ್ಮಾರ್ಥಃ ಕಿಂ ವೃತ್ತಸ್ಯ ಚ ಆಕ್ಷೇಪೇ ವೃತ್ತಿಃ ಸುಪ್ರಸಿದ್ಧ. ಕಿಂ ಎಂಬ ಶಬ್ದಕ್ಕೆ ಆಕ್ಷೇಪಾರ್ಥ ಇದೆ ಅಂತ ನಿಮಗೆ ಗೊತ್ತೇ ಇದೆ. ಇನ್ನೊಂದರ್ಥ ಬ್ರಹ್ಮ ಅಂತ. ಹೀಗೆ ಎರಡರ್ಥ. ತಥಾ ಚ ಕ ಇತ್ಯಸ್ಯ ಉಭಯಾರ್ಥತ್ವಾತ್ ಬ್ರಹ್ಮಾರ್ಥತ್ವೇ ತಸ್ಯ ಯೋಗವೃತ್ತಿಜ್ಞಾನೇ ಸಾಮರ್ಥ್ಯಕಥನಾತ್. ಆ ಯೋಗದಿಂದ ಲಭ್ಯವಾದ ಅರ್ಥವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಬ್ರಹ್ಮನಿಗೆ ಇದೆ ಅಂತ ಈ ಶ್ರುತಿ ಹೇಳಿದ್ರಿಂದಾಗಿ ನ ಅನಧಿಕಾರಿಕತ್ವಂ. ಅದಕ್ಕೆ ಯಾರೂ ಅಧಿಕಾರಿಗಳು ಇಲ್ಲ ಅನ್ಬೇಡಿ, ಒಬ್ಬರು ಇದ್ದಾರೆ. ಆಕ್ಷೇಪಾರ್ಥತ್ವೇ ಕಿಮ್ ಅನ್ನೋ ಶಬ್ದಕ್ಕೆ ಆಕ್ಷೇಪ ಅಂತ ಅರ್ಥ ಇಟ್ಟುಕೊಂಡಾಗ ಆವಾಗ ಏನರ್ಥ ಆಗುತ್ತೆ? ತದನ್ಯೇಷಾಂ ಅನಧಿಕಾರಕಥನಾತ್ ಯುಕ್ತಃ ವಾಕ್ಯಾನ್ವಯಾಭ್ಯುಪಗಮಃ. ಇವಂಚ ಕಹ ವೇದ, ಯಾರು ತಾನೇ ತಿಳಿದಾರು. ಅದರ ಅಭಿಪ್ರಾಯ ಉಳಿದವರು ಯಾರೂ ತಿಳಿಯಲಾರರು. ಹಾಗಾದರೆ ಅದನ್ನು ತಿಳಿಯುವವನು ಒಬ್ಬನಿದ್ದಾನೆ, ತಿಳಿಯಲಾರದವರೂ ಇದ್ದಾರೆ. ಅವರಿಗಾಗಿ ವಾಕ್ಯ ಸಮನ್ವಯ, ತಿಳಿಯಬಲ್ಲ ಅಧಿಕಾರಿ ಬ್ರಹ್ಮನಿಗಾಗಿ ಪದ ಸಮನ್ವಯ ಎರಡೂ ಬೇಕು. ನನು ಕಥಮೇತತ್ ಆವೃತ್ತೇಃ
ತಂತ್ರಧರ್ಮಾದ್ವಾ ಇತ್ಯದೋಷಃ. ನಾನು ಕಥಮೇತತ್ ಅಂದರೆ ಒಂದೇ ಶಬ್ದಕ್ಕೆ ಎರಡರ್ಥ ಮಾಡೋದು ಹೇಗ್ರಿ? ಸಕೃದುಕ್ತ ಶಬ್ದ ಸಕೃದರ್ಥಂ ಗಮಯತಿ ಅಂತಿರೋದು. ಆದ್ದರಿಂದ ಎರಡರ್ಥ ಹೇಳಿದಿರಿ ನೀವು ಕಹ ಅನ್ನೋದಕ್ಕೆ. ಯಾರು ಅಂತ ಒಂದು ಪ್ರಶ್ನಾರ್ಥ, ಇನ್ನೊಂದು ಬ್ರಹ್ಮ ಅಂತ. ಹೀಗೆ ಮಾಡಬಾರದು. ಅಂದರೆ ಆವೃತ್ತೇ, ಒಂದಕ್ಕೆ ಎರಡು ಅರ್ಥ ಮಾಡಲ್ಲ. ಕಹ ಕಹ ಅಂತ ರಿಪೀಟ್ ಮಾಡ್ಕೋತೇವೆ. ಒಂದಕ್ಕೆ ಬ್ರಹ್ಮ ಅಂತ ಅರ್ಥ, ಒಂದಕ್ಕೆ ಯಾರು ತಾನೇ ಅಂತ ಅರ್ಥ. ಅಥವಾ ತಂತ್ರ ಅಂತ ಒಂದು ಕ್ರಮ ಇದೆ. ತಂತ್ರ ಅಂದರೆ ಇವಾಗ ಕರೆಂಟ್ ಹೋಗಿದೆ ಮನೆಯಲ್ಲಿ, ಮೊಂಬತ್ತಿ ಒಂದೇ ಇರೋದು, ಒಂದು ಹಾಲು ಒಂದು ಕೋಣೆ ಇದೆ ಮನೆಯಲ್ಲಿ, ಎರಡು ಕಡೆಯೂ ಪ್ರಕಾಶ ಕಾಣಿಸ್ಬೇಕು. ಏನು ಮಾಡ್ತೀರಿ? ಆ ಮೊಂಬತ್ತಿಯನ್ನು ಹೊಸ್ತಿಲಲ್ಲಿಟ್ಟರೆ ಆ ಕಡೆನೂ ಆಯಿತು ಈ ಕಡೆನೂ ಆಯಿತು. ಹಾಗೆ ಇದನ್ನು ತಂತ್ರ ಅಂತ ಕರೀತಾರೆ. ಎರಡು ಪ್ರಯೋಜನಕ್ಕಾಗಿ ಒಂದನ್ನು ಉಪಯೋಗಿಸ್ಕೊಳ್ಳೋದು ತಂತ್ರ. ಆ ರೀತಿ ಇಟ್ಕೊಂಡು ಕಹ ಅನ್ನೋದಕ್ಕೆ ಎರಡು ಅರ್ಥ ಹೇಳ್ರಿ. ಪ್ರಮಾಣಂಚ ಅತ್ರ ಅನ್ಯಥಾನುಪಪತ್ತಿ. ಹೀಗೆ ಎರಡರ್ಥವನ್ನು ಮಾಡಬೇಕು ಅನ್ನೋದಕ್ಕೆ ಏನು ಪ್ರಮಾಣ ಅಂದರೆ, ಬೇರೆ ರೀತಿಯಿಂದ ಇದನ್ನು ಕೊಡಿಸೋಕ್ಕೆ ಬರಲ್ಲ. ಯಾರೂ ಅಧಿಕಾರಿಗಳು ಇಲ್ಲ ಅಂತ ಅರ್ಥ ಮಾಡಿದರೆ ಯೋಗ ವೃತ್ತಿ ಮಾಡಿದ್ದು ವ್ಯರ್ಥ. ಬ್ರಹ್ಮನು ಮಾತ್ರ ಅಧಿಕಾರಿ ಅಂತ ಹೇಳಿದರೆ ವಾಕ್ಯ ಸಮನ್ವಯ ಅರ್ಥ. ಆದ್ದರಿಂದ ಎರಡೂ ಅರ್ಥವನ್ನು ಇಟ್ಟುಕೊಂಡು ಈ ಅರ್ಥವನ್ನೇ ಈ ಶ್ರುತಿಗೆ ಮಾಡಬೇಕು. ನಾನು ಸರಿ, ಯದಿ ಬ್ರಹ್ಮ ಏಕ ಏವ ಪದಾನಾಂ ಯೋಗವೃತ್ಯ ಅರ್ಥಸಂಬಂಧಂ ವೇದ ತದಾ ಏಕಸ್ಯ ಪ್ರತಿಭಾತಂತು ಕೃತಕಾನ್ನ ವಿಶಿಷ್ಯತೆ ಇತಿ ನ್ಯಾಯಾತ್ ಕೃತಕತ್ವಂ ಶಬ್ದಾರ್ಥಸಂಬಂಧಸ್ಯ ಇತ್ಯಾಪದ್ಯೇತ. ತಥಾ ಚ ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧಃ ಇತಿ ಜೈಮಿನ್ಯುಕ್ತಃ ಶಬ್ದಾನಾಂ ಅರ್ಥೈಃ ನಿತ್ಯಯೋಗಃ ಪರಿತ್ಯಕ್ತಃ ಸ್ಯಾತ್ ಇತ್ಯತ ಆಹ ತಸ್ಯಾಪೀತಿ. ನೋಡಿ, ಇಲ್ಲೊಂದು ನ್ಯಾಯ ಹೇಳ್ತಾರೆ. ಏಕಸ್ಯ ಪ್ರತಿಭಾತಂತು ಕೃತಕಾನ್ ನ ವಿಶಿಷ್ಯತೆ. ಒಬ್ಬರಿಗೇ ಕಂಡ್ರೆ ಅದು ಸುಳ್ಳು ಅಂತ ಅರ್ಥ. ನೋಡಿ, ನಾವಿಷ್ಟು ಜನ ಇಲ್ಲಿ ಕೂತಿದ್ದೇವೆ, ನಮಗೆ ಯಾರಿಗೂ ಇಲ್ಲಿ ಭೂತ ಕಾಣಿಸಲ್ಲ. ನನಗೆ ಇಲ್ಲಿ ಭೂತ ಕಾಣಿಸ್ತಾ ಇದೆ, ಹರಿಯಾಚಾರ್ಯಗೆ ಹುಚ್ಚಿಡಿದಿದೆ ಅಂತೇಳಿ ನೀವು. ಯಾರಿಗೂ ಕಾಣದ್ದು ಒಬ್ಬನಿಗೆ ಕಾಣುತ್ತೆ ಅಂದರೆ ಅದು ಕೃತಕ ಅಂತ ಅರ್ಥ. ವೇದದಲ್ಲಿ ಒಂದೊಂದು ಶಬ್ದಕ್ಕೂ ಅರ್ಥ, ಬ್ರಹ್ಮಪರವಾದ ಅರ್ಥ ಯಾರಿಗೆ ಕಾಣುತ್ತೆ? ಒಬ್ಬನೇ ಒಬ್ಬನಿಗೆ, ಬ್ರಹ್ಮದೇವರಿಗೆ. ಅದು ಕೃತಕ, ವೇದಕ್ಕೆ ಅರ್ಥ ಅಲ್ಲ, ಅದು ಸುಮ್ಮನೆ ಅವರ ಕಲ್ಪನೆ. ಅಲ್ಲಿಗೆ ಜೈಮಿನಿಗಳು ಹೇಳಿದ್ದಾರೆ, ವ್ಯಾಸರ ಶಿಷ್ಯರು ಪೂರ್ವಮೀಮಾಂಸಾದಲ್ಲಿ, ಶಬ್ದಕ್ಕೂ ಅರ್ಥಕ್ಕೂ ನಿತ್ಯ ಸಂಬಂಧ ಅಂತ. ಕೃತಕ ಆದಮೇಲೆ ಅದು ನಿತ್ಯ ಸಂಬಂಧನ? ಅದು ಹೋಯಿತು. ಆದ್ದರಿಂದ ಸುಮ್ಮನೆ ಬ್ರಹ್ಮದೇವರಿಗೆ ಅನೇಕ ಅರ್ಥ ಹೊಳೀತು ಅಂತೀರಿ, ಅದು ಕೃತಕ ಅಷ್ಟೇ ಹೊರತು ವಾಸ್ತವ ಅಲ್ಲ. ನೋಡಿ, ಎಷ್ಟು ಆಕ್ಷೇಪಗಳು ಬೇಕು ಅಷ್ಟೆಲ್ಲ ಇಲ್ಲಿ ಮಾಡ್ಕೊಂಡಿದ್ದಾರೆ. ಆನ್ಸರನ್ನು ನೀವು ನಂಬ್ಕೋಬೇಕು ಅಷ್ಟೇ. ಇದಕ್ಕೆ ಆಚಾರ ಉತ್ತರ. ತಸ್ಯಾಪಿ ಪೂರ್ವಸಿದ್ಧಸ್ಯ ಜ್ಞಾನಮೇವೇತಿ ನಿಶ್ಚಯ ನಿತ್ಯಯೋಗೋಪಿ ಶಬ್ದಾನಾಂ ಅರ್ಥೇನೈವ ನಿಷಿಧ್ಯತೆ. ಅವನಿಗೆ ಆ ಶಬ್ದದಿಂದ ಅರ್ಥ ಹೊಳಿತಲ್ಲ, ಆ ಶಬ್ದಕ್ಕೆ ಆ ಅರ್ಥವನ್ನು ಹೇಳುವ ಶಕ್ತಿ ಸ್ವಾಭಾವಿಕ. ಅದು ಇವನಿಗೆ ಅರ್ಥ ಹೊಳೆದ ಮೇಲೆ ಆ ಶಕ್ತಿ ಬಂದಿದ್ದಲ್ಲ. ಶಬ್ದಕ್ಕೆ ಅರ್ಥವನ್ನು ಹೇಳುವ ಶಕ್ತಿ ಇವನಿಗೆ ಅರ್ಥ ತಿಳಿದ ಮೇಲೆ ಬಂದಿದ್ದಲ್ಲ. ನಾವು ಸಂಸ್ಕೃತ ಕಲಿದ ಮೇಲೆ ಆ ಶಬ್ದಕ್ಕೆ ಅರ್ಥ ಬಂತು, ಹೌದಾ? ಅರ್ಥ ಆಯಿತು. ಆ ಶಬ್ದಕ್ಕೆ ಅರ್ಥ ಇತ್ತು, ನಾವು ತಿಳ್ಕೊಂಡು. ಹಾಗೆ ಬ್ರಹ್ಮದೇವರು ವೇದದ ಒಂದೊಂದು ಶಬ್ದಕ್ಕೂ ಅರ್ಥ ತಿಳ್ಕೊಂಡ್ರು. ಅವರು ತಿಳ್ಕೊಂಡಿದ್ದರಿಂದ ಬಂತಲ್ಲ, ಕೃತಕ ಅಲ್ಲ ಅದು, ಮತ್ತು ಇತ್ತು. ವೇದದ ಒಂದೊಂದು ಶಬ್ದಗಳಿಗೂ ಆ ಅರ್ಥ ಇತ್ತು. ಇದ್ದಿದ್ದನ್ನೇ ಬ್ರಹ್ಮದೇವರು ತಿಳ್ಕೊಂಡ್ರು. ಅಲ್ಲಿಗೆ ಕೃತಕ ಅನ್ಬೇಡ್ರಿ.
ತಸ್ಯಾಪಿ ಬ್ರಹ್ಮದೇವರಿಗೂ ಕೂಡ ಪೂರ್ವಸಿದ್ಧಸ್ಯ ಮೊದಲೇ ಇರುವ ಏನು ನಿತ್ಯಯೋಗ, ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧ, ನಿತ್ಯ ಸಂಬಂಧ, ಅದು ಪೂರ್ವಸಿದ್ಧ. ಅವರು ತಿಳ್ಕೊಳ್ಳೋಕ್ಕಿಂತ ಮುಂಚೆನೂ ಇತ್ತು. ಜ್ಞಾನಂ, ಅವರಿಗೆ ಅದರ ಜ್ಞಾನ ಬಂತು, ಈ ಶಬ್ದಕ್ಕೆ ಈ ಅರ್ಥ ಅಂತ. ಆದ್ದರಿಂದ ನಿತ್ಯಯೋಗೋಪಿ ನೈವ ನಿಷಿದ್ಯತೆ, ಶಬ್ದಕ್ಕೂ ಆ ಅರ್ಥಕ್ಕೂ ಇರುವ ಸಂಬಂಧ ನಿತ್ಯ ಅನ್ನೋದೇನು ತೊಂದರೆ ಆಗಿಲ್ಲ. ಯದ್ಯಪಿ ಏಕ ಏವ ಪ್ರತಿಪತ್ತ, ಪ್ರತಿಪತ್ತ ಅಂದರೆ ತಿಳ್ಕೊಳ್ಳೋನು ಒಬ್ಬರೇ, ಬ್ರಹ್ಮದೇವರು ಮಾತ್ರ. ತಥಾಪಿ ಅಸ್ಯ ಪೂರ್ವಸಿದ್ಧಸ್ಯೈವ ಅನ್ನೋದಕ್ಕೆ ಅರ್ಥ ಪೂರ್ವಸ್ಥಿತಸ್ಯೈವ ಜ್ಞಾತಸ್ಯೈವ ಚ ಶಬ್ದಾರ್ಥಸಂಬಂಧಸ್ಯ ಜ್ಞಾನಮೇವ ಪ್ರಮಿತಿರೇವ ಭವತಿ ನತು ಉತ್ಪ್ರೇಕ್ಷಾ ಮಾತ್ರಂ. ಬರೇ ಅವನ ಕಲ್ಪನೆಯಲ್ಲ, ಇದ್ದಿದ್ದನ್ನೇ ತಿಳ್ಕೊಂಡಿದ್ದವನು. ಇತಿ ಅಸ್ಯ ಅರ್ಥಸ್ಯ ಶ್ರುತ್ಯಾದಿಭ್ಯಃ ನಿಶ್ಚಯಾತ್ ಜೈಮಿನ್ಯುಕ್ತಃ, ಜೈಮಿನಿಗಳು ಹೇಳಿದ. ಏನು ಹೇಳಿದ್ದಾರೆ ಅವರು? ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಕೃತಕ ಅಲ್ಲ, ಅದು ಮೊದಲಿಂದ ಇದೆ ಅಂತ. ಅದಕ್ಕೇನು ತೊಂದರೆ ಬರಲಿಲ್ಲ. ಇವಾಗ ಅರ್ಥೈ ಶಬ್ದಾನಾಂ ನಿತ್ಯಯೋಗ ನೈವ ಅಸ್ಮಾಭಿಃ ತ್ಯಜ್ಯತೆ ಇತಿ ಯೋಜನಾ, ಅಭಿಪ್ರಾಯವನ್ನು ಹೇಳ್ತಾರೆ ಟೀಕಾಕೃತ್ಪಾದರು. ಏತದುಕ್ತಂ ಭವತಿ ಸ್ಯಾದಯಂ ದೋಷಃ ಯದಿ ಬ್ರಹ್ಮಣಃ ಶಬ್ದಾರ್ಥಸಂಬಂಧಜ್ಞಾನಂ ಉತ್ಪ್ರೇಕ್ಷಾರೂಪಂ ಸ್ಯಾತ್ ನ ಚೈವಂ ಕಿಂತು ಪೂರ್ವಜನ್ಮನಿ ಪ್ರತೀತಂ ಸ್ವತಃ ಸಿದ್ಧಮೇವ ಸಂಬಂಧಂ ಇಹ ಜನ್ಮನಿ ಸುಪ್ತಪ್ರಬುದ್ಧನ್ಯಾಯೇನ ಈಶ್ವರಪ್ರಸಾದಾತ್ ಅವಬುಧ್ಯತೆ ಇತಿ ತಥಾ ಚ ಶ್ರುತಿಃ ಯೋ ಬ್ರಹ್ಮಾಣಂ ಇತ್ಯೇವಂ ಜಾತೀಯಕಾ. ನೋಡಿ, ಬ್ರಹ್ಮದೇವರು ಆ ಶಬ್ದಕ್ಕೂ ಆ ಅರ್ಥಕ್ಕೂ ಆಗಲೇ ಇರುವ ಸಂಬಂಧವನ್ನು ತಿಳ್ಕೊಂಡ್ರು ಅಂದರೆ ಈ ಮುಂಚೆ ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ, ಈ ಮುಂಚೆನೂ ಗೊತ್ತಿತ್ತು. ಬ್ರಹ್ಮದೇವರಿಗೆ ಪೂರ್ವಾವತಾರದಲ್ಲಿ, ಹಿಂದಿನ ಜನ್ಮದಲ್ಲಿ ವೇದದ ಒಂದೊಂದು ಶಬ್ದಗಳಿಗೂ ಏನರ್ಥ ಅಂತ ಗೊತ್ತಿತ್ತು. ಪ್ರಳಯ ಬಂತು, ಆಮೇಲೆ ಸೃಷ್ಟಿಯಾದಾಗ ಮತ್ತೆ ಅದೆಲ್ಲ ಫ್ಲ್ಯಾಶ್ ಆಯಿತು. ಹಾಗಾದರೆ ಇದ್ದಿದ್ದು ತಿಳಿದಿದ್ದೆ ಮತ್ತೆ ತಿಳಿಯಿತು ಅವರಿಗೆ. ಆ ಶಬ್ದಾರ್ಥ ಸಂಬಂಧ ಮೊದಲೇ ಇದೆ, ಮೊದಲೇ ಅವರಿಗೆ ತಿಳಿದಿತ್ತು. ಅದನ್ನು ಸುಪ್ತ ಪ್ರಬುದ್ಧ ನ್ಯಾಯೇನ ಅಂತಾರೆ. ನಾವು ಒಂದು ವಿಷಯವನ್ನು ಹೊಸತಾಗಿ ತಿಳ್ಕೊಂಡು, ನಿಮ್ಮ ಕಂಪ್ಯೂಟರಿಂದ ಇದರಿಂದ ತೆಗೆದು, ಇಂಟರ್ನೆಟ್ಟಿಂದ ತೆಗೆದು ಮಲ್ಕೊಂಡು, ಅದು ಅಪೂರ್ವವಾದ ವಿಷಯ, ಎದ್ದು ಕೂಡಲೇ ಅದು ಮತ್ತೆ ಸ್ಮರಣೆಗೆ ಬರಲ್ವಾ? ಹಾಗೆ ಸುಪ್ತ ಪ್ರಬುದ್ಧ, ಪ್ರಳಯ ಕಾಲದಲ್ಲಿ ಸುಪ್ತರಂತೆ ಇದ್ದರು, ಸೃಷ್ಟಿಕಾಲದಲ್ಲಿ ಎದ್ದರು. ಆವಾಗ ಹಿಂದೆ ಓದಿದ ತಿಳಿದಿದ್ದ ಆ ಅರ್ಥ ಈಗ ಮತ್ತೆ ತಿಳಿಯುತ್ತದೆ. ಹೀಗೆ ಅವರಿಗೆ ಇದ್ದಿದ್ದೇ ಕಂಡಿದ್ದು ಹೊರತು ತಿಳಿದಿದ್ದು ಹೊರತು ಕೃತಕ ಅನ್ಬೇಡ್ರಿ. ಅಲ್ಲಿಗೆ ವೇದದ ಒಂದೊಂದು ಶಬ್ದಗಳಿಗೂ ಅರ್ಥ ಯಾರಿಗೆ ತಿಳಿದಿದೆ ಹೇಳ್ರಿ? ಆಚಾರ್ಯರು ಅಂದರೆ ಯಾರು? ವಾಯುದೇವರು. ಹಾಗಾದರೆ ಆಚಾರ್ಯರಿಗೂ ತಿಳಿದಿದೆ, ಅದಕ್ಕೋಸ್ಕರ ಇಷ್ಟೆಲ್ಲ ತೋರಿಸ್ಕೊಟ್ರು ಅವರು. ಏಕದೇಶೇ ಪುರುಷಾಂತರ ಪ್ರತಿಪತ್ತಿ ಸಂವಾದಾಚ ಏತದೇವಂ. ನೋಡಿ, ಅದಕ್ಕೊಂದು ಶ್ರುತಿ ಹೇಳ್ತಾರೆ, ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ಅಂತ.
ದೇವರು ಮೊದಲು ಸೃಷ್ಟಿ ಮಾಡಿದ ಮಗು ಬ್ರಹ್ಮದೇವರು. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಕೂಡಲೇ ಉಪನಯನ ಮಾಡಿ ಅವರಿಗೆ ವೇದೋಪದೇಶವನ್ನು ಭಗವಂತ ಮಾಡಿದ. ಅಲ್ಲಿಗೆ ಬ್ರಹ್ಮದೇವರು ಆ ವೇದೋಪದೇಶ ಭಗವಂತ ಮಾಡ್ತಾ ಹೋದಂತೆ ಪೂರ್ವಜನ್ಮದಲ್ಲಿ ಆ ವೇದದ ಒಂದೊಂದು ಶಬ್ದಗಳಿಗೆ ಏನು ಅರ್ಥವನ್ನು ತಿಳಿದಿದ್ರೋ ಅದೆಲ್ಲ ಮನಸ್ಸಿನಲ್ಲಿ ಫ್ಲ್ಯಾಶ್ ಆಗ್ತಾ ಬಂತು. ಅದೇ ವಾಯುದೇವರ ಸರ್ವಜ್ಞರಾದ್ದರಿಂದ ವಾಯುದೇವರಾಗಿದ್ದಾಗ ತಿಳ್ಕೊಂಡಿದ್ದನ್ನು ಬ್ರಹ್ಮ ಪದವಿಗೆ ಬಂದ ಮೇಲೆ ಮತ್ತೆ ಅದನ್ನು ತಿಳ್ಕೊಳ್ತಾರೆ. ಇಲ್ಲಿ ಮತ್ತೆ ಸ್ಮರಿಸಿಕೊಳ್ತಾರೆ, ಮಧ್ಯದಲ್ಲಿ ಮರ್ತೋಗಿತ್ತು ಅನ್ನಬಾರ್ದು. ಯಾಕೆ ಹೇಳಿ? ವಾಯುದೇವರು ಪ್ರಳಯೇಪಿ ಪ್ರತಿಭಾತ ಪರಾವರಃ. ವಾಯುದೇವರ ವೃತ್ತಿಜ್ಞಾನಕ್ಕೆ ಪ್ರಳಯದಲ್ಲೂ ಲೋಪ ಇಲ್ಲ ಅಂತಾರೆ. ನಮ್ಮೆಲ್ಲರ ವೃತ್ತಿಜ್ಞಾನ ಮಲ್ಕೊಂಡಾಗ ಯಾವ ಜ್ಞಾನವೂ ಇರಲ್ಲ ನೋಡಿ. ಪ್ರಳಯದಲ್ಲೂ ಹಾಗೆ ಏನು ಫ್ಲ್ಯಾಶ್ ಇಲ್ಲ ನಮ್ಮ ಮನಸ್ಸಿನಲ್ಲಿ. ವಾಯುದೇವರ ಸ್ವರೂಪಜ್ಞಾನವೂ ಹಾಗೇ ಇರ್ತದೆ, ವೃತ್ತಿಜ್ಞಾನವೂ ಪ್ರಳಯಕಾಲದಲ್ಲಿ ಹಾಗೇ ಇರ್ತದೆ. ಪ್ರತಿಭಾತ ಪರಾವರಃ ಅಂತ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಒಂದಷ್ಟು ಕಾಲ ಮರ್ತೋಗಿತ್ತು ಅವರಿಗೆ, ಮತ್ತೆ ಸ್ಮರಣೆಗೆ ಬಂತು ಅನ್ನಬಾರದು. ತಿಳಿದಿದ್ದನ್ನು ತಿಳಿದರು, ಇಷ್ಟೇ ಹೇಳೋಣ. ಈ ಏನಾಗಲ್ಲ, ಅದು ಬುದ್ಧಿ ಸಾಮರ್ಥ್ಯ ಅಂತ. ಇದು ಇಷ್ಟೇ ಅಲ್ಲ, ಅದು ಸತ್ಯ ಅನ್ನೋದು ಬ್ರಹ್ಮದೇವರಿಗೆ ಹಿಂದೆ ತಿಳಿದಿದ್ದಾರೆ, ಅವರು ಮತ್ತೆ ತಿಳಿದರು ಅಂತ. ಕೆಲವು ಪೋರ್ಷನ್ಸು ನಮಗೂ ಫ್ಲ್ಯಾಶ್ ಆಗತ್ತೆ. ಅನೇಕ ಅರ್ಥಗಳು, ಒಂದೊಂದು ಪದಕ್ಕೂ ಅರ್ಥಗಳು ನಮಗೂ ಕಾಣುತ್ತೆ. ಸುಮಾರು ಜನ ಹೇಳಿದ್ದಾರೆ ನೋಡಿ, ವಾದಿರಾಜರು ವೇದಗಳಿಗೆ ಹೊಸ ಹೊಸ ಅರ್ಥಗಳನ್ನೆಲ್ಲ ಹೇಳ್ತಾರೆ. ಇಂಥ ಅರ್ಥಗಳು ಉಳಿದವರಿಗೂ ಕೆಲವರಿಗೂ ಸಾಮಾನ್ಯ, ಕೆಲವು ಮಾತ್ರ, ಸಮಗ್ರ ವೇದಕ್ಕೆ ಎಲ್ಲ ಫ್ಲ್ಯಾಶ್ ಆಗುತ್ತೆ. ಏಕದೇಶೇ ಪುರುಷಾಂತರ ಪ್ರತಿಪತ್ತಿ ಸಂವಾದಾಚ್ಚ ಏತದೇವಂ ತಥಾ ಚ ಸ್ಮೃತಿ ಜನ್ಮಾಂತರೇ ಶ್ರುತಾಸ್ತಾಸ್ತು ಇತ್ಯಾದಿಕಾ. ಈ ಸುಪ್ತ ಪ್ರಬುದ್ಧ ನ್ಯಾಯ ಬ್ರಹ್ಮದೇವರಿಗೆ ಮಾತ್ರ ಅಲ್ಲ, ವಸಿಷ್ಠಾದಿಗಳು ವೇದವನ್ನು ಕಂಡರು. ವಿಶ್ವಾಮಿತ್ರರು ಗಾಯತ್ರಿ ದ್ರಷ್ಟಾರರು. ಅಂದ್ರೇನು? ಅವರಿಗೆ ಯಾರೂ ಉಪದೇಶ ಮಾಡಲಿಲ್ಲ, ಇದ್ದಕ್ಕಿದ್ದಂಗೆ ಗಾಯತ್ರಿ ಕಾಣ್ತು. ಆಚಾರ್ಯರು ತತ್ವನಿರ್ಣಯದಲ್ಲಿ ಹೇಳ್ತಾರೆ, ಜನ್ಮಾಂತರೇ ಶ್ರುತಾಸ್ತಾಸ್ತು ವಾಸುದೇವ ಪ್ರಸಾದತಃ ಪ್ರತಿಭಾಸ್ಯಂತಿ. ವೇದ ಅನಂತ. ವಸಿಷ್ಠಾದಿ ಋಷಿಗಳು ಅವರ ಪೂರ್ವಜನ್ಮದಲ್ಲಿ ತುಂಬ ವೇದಗಳ ಅಧ್ಯಯನ ಮಾಡಿದ್ದಾರೆ. ಈ ಜನ್ಮದಲ್ಲಿ ಅದು ಭಗವತ್ ಪ್ರಸಾದದಿಂದ ಫ್ಲ್ಯಾಶ್ ಆಗತ್ತೆ. ಅಲ್ಲ, ಫ್ಲ್ಯಾಶ್ ಅನ್ನೋದು ಬ್ರಹ್ಮದೇವರಿಗೆ ಮಾತ್ರ ಅಲ್ಲ, ಏಕದೇಶತಃ ಉಳಿದವರಿಗೂ ಕೂಡ ಆ ವೇದವು ಜನ್ಮಾಂತರದಲ್ಲಿ ಅಧ್ಯಯನ ಮಾಡಿದ್ದು ಈ ಜನ್ಮದಲ್ಲಿ ಭಗವಂತನ ಪ್ರಸಾದದಿಂದ ಅದು ಕಾಣಿಸಿಕೊಳ್ತದೆ. ಇದನ್ನೇ ವೇದ ದ್ರಷ್ಟಾರರು ಅಂತ ಕರೆಯೋದು. ದ್ರಷ್ಟಾರರು ಅಂದರೆ ಅವರು ಯಾವತ್ತೂ ಓದಿಲ್ಲ, ಅವರಿಗೆ ಚಕ್ ಅಂತ ಕಾಣಿಸ್ತೂ ಅಲ್ಲ. ಹಿಂದಿನ ಜನ್ಮದಲ್ಲಿ ಅಧ್ಯಯನ ಮಾಡಿದ್ದು ಇವತ್ತು ಲೋಕದಲ್ಲಿ ಯಾರಿಗೂ ತಿಳಿಯದೇ ಇದ್ದಿದ್ದು ಅವರಿಗೆ ಭಗವತ್ ಪ್ರಸಾದದಿಂದ ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಸಂದರ್ಭದಲ್ಲಿ ಫ್ಲ್ಯಾಶ್ ಆಗತ್ತೆ ಅಂತ ಅರ್ಥ. ಅದರಿಂದ ಅದು ಇಂಪಾಸಿಬಲ್ ಅಲ್ಲ. ದೇವತೆಗಳಲ್ಲೂ ಇದೆ. ಯಥೋರ್ವಶಿ, ಆ ಊರ್ವಶಿ ವೇದ ಮಂತ್ರಗಳನ್ನು ಕಂಡಿದ್ದಾಳೆ ಅವಳು. ದೇವತೆಗಳಿಗಿದೆ, ರಾಜರಿಗಿದೆ. ಪುರೂರವ ಅವನು ವೇದ ಮಂತ್ರಗಳನ್ನು ಕಂಡಿದ್ದಾನೆ, ದ್ರಷ್ಟಾರ. ಕೆಲವು ಮಂತ್ರಗಳಿಗೆ ಪುರೂರವ ಋಷಿ. ಅತಯೇವ ಶ್ರುತಿ ಆ ವೇದ. ಕೆಲವರು ವೇದ, ಬ್ರಹ್ಮನು ಆ ವೇದ. ಏತೇನ ನೈಕಾಧಿಕಾರಿಕಂ ಶಾಸ್ತ್ರಂ ಇತ್ಯಪಿ ಪರಾಸ್ತಂ. ಇದರಿಂದ ಶಾಸ್ತ್ರಕ್ಕೆ ನ ಏಕಾಧಿಕಾರಿಕಂ, ಒಬ್ಬರೇ ಅಧಿಕಾರಿಗಳಲ್ಲ. ಅಂದರೆ ಒಬ್ಬರೇ ಅಧಿಕಾರಿಗಳು ಬ್ರಹ್ಮದೇವರು ಮಾತ್ರ ಸಮಗ್ರ ವೇದಕ್ಕೆ
ಅಧಿಕಾರಿಗಳು. ಇಲ್ಲಿಗೆ ಜ್ಯೋತಿರಧಿಕರಣ ಮುಗಿಯಿತು. ಜ್ಯೋತಿ ಸೂತ್ರಕ್ಕೆ ಅರ್ಥ ಹೇಳಲೇ ಇಲ್ಲ ನೋಡಿ ಆಚಾರ, ಅಲ್ಲಿ ಹೇಳಿದೆ ಅಂತ. ಜ್ಯೋತಿ ಉಪಕ್ರಮಾತ್ತು ತಥಾಹಿ ಅಧೀಯತ ಏಕೆ. ಉಪಕ್ರಮಾತ್ ಅಂದರೆ ಪ್ರಥಮ ಮಂಡಲದಲ್ಲಿ ಅನೇಕ ಋಷಿಗಳಿದ್ದಾರೆ. ಮೊದಲನೇ ಮಂತ್ರದ ಋಷಿ ಶತರ್ಚಿ, ಒಂದಿಷ್ಟು ಅಧ್ಯಾಯಗಳ ಮಂತ್ರಗಳನ್ನು ಅವರು ಕಂಡು. ಆ ಶತರ್ಚಿ ಶಬ್ದವನ್ನು ಮೊದಲು ಐತರೇಯ ಉಪನಿಷತ್ತು ಸಮನ್ವಯ ಮಾಡಿದೆ. ಶತಂ ವರ್ಷಾಣಿ ಅಭ್ಯಾರ್ಚತ್ ಅತ ಏನಂ ಶತರ್ಚಿನ ಇತ್ಯಾಹುಹು. ಬ್ರಹ್ಮದೇವರ ದೇಹವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಅವರ ಪಾದದ ಮೂಲಕ ಅವರ ದೇಹದ ಒಳಗೆ ಪ್ರವೇಶ ಮಾಡಿದ. ದೇಹದ ಒಳಗೆ ಬಂದ ದೇವರನ್ನು ಬ್ರಹ್ಮದೇವರು ಶತಂ ವರ್ಷಾಣಿ ಅಭ್ಯಾರ್ಚ್ಯತ್, 100 ವರ್ಷಗಳವರೆಗೆ ತಮ್ಮ ದೇಹದ ಒಳಗೆ ಅವನನ್ನು ಅರ್ಚನೆ ಮಾಡಿದರು. ಯಾರು? ಬ್ರಹ್ಮದೇವರು. ಆದ್ದರಿಂದ ಬ್ರಹ್ಮದೇವರಿಗೆ ಆಯುಷ್ಯ 100 ವರ್ಷ. 100 ವರ್ಷ ಅಂದರೆ ನಮ್ಮ 100 ವರ್ಷ ಅಲ್ಲ, ಆಯಿತಾ? ಆದ್ದರಿಂದ ಮನುಷ್ಯರಿಗೂ ಕೂಡ 100 ವರ್ಷ ಆಯುಷ್ಯ. ಹೀಗೆ ಶತಂ ವರ್ಷಾಣಿ ಅಭ್ಯಾರ್ಚತ್, ಆದ್ದರಿಂದ ಪರಮಾತ್ಮನಿಗೆ ಶತರ್ಚಿ ಅಂತ ಹೆಸರು. ಶತ ಅರ್ಚಿ, 100 ವರ್ಷ ಅರ್ಚಿಸಲ್ಪಟ್ಟವನು. ಆ ಶತರ್ಚಿ ಅನ್ನೋದು ಋಷಿಗಳ ಹೆಸರು. ಅದನ್ನು ಕೊಂಡೋಗಿ ಉಪನಿಷತ್ತು ಎಲ್ಲಿ ನಿಲ್ಲಿಸಿದೆ? ಬ್ರಹ್ಮನಿಗೆ ನಿಲ್ಲಿಸಿ. ಇದರಿಂದ ಋಷಿಗಳ ನಾಮ, ಉಳಿದ ನಾಮಗಳು ಎಲ್ಲ ಭಗವಂತನಿಗೆ ವೈದಿಕ ನಾಮಗಳು ಸಲ್ತವೆ ಅನ್ನೋದಕ್ಕೆ ಈ ಐತರೇಯ ಉಪನಿಷತ್ತು ಸಾಕ್ಷಿ ಅಂತ ಸೂತ್ರದ ಅರ್ಥ. ಇನ್ನು ಪ್ರಕೃತ್ಯಧಿಕರಣ 4ನೇ ಪಾದದಲ್ಲಿ ತುಂಬ ಮುಖ್ಯವಾದ ಒಂದು ಹುಡುಗರು ಪರೀಕ್ಷೆ ಕೊಡುವ ಅಧಿಕರಣ. ನಾವು ಸುಧಾದಲ್ಲಿ ಪರೀಕ್ಷಾ ಭಾಗಗಳು ಅಂತ ಇಡೋದರಲ್ಲಿ ಒಂದು ಅಧಿಕರಣ ಈ ಪ್ರಕೃತ್ಯಧಿಕರಣ. ಆರಂಭದಲ್ಲಿ ಬೇರೆ ಅಧಿಕರಣಗಳ ವಿಚಾರ ಮಾಡಿ ಆಮೇಲೆ ಪ್ರಕೃತ್ಯಧಿಕರಣದ ಒಳಗಡೆ ಪ್ರವೇಶ ಮಾಡ್ತಾರೆ ಆಚಾರ್ಯರು. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್. ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಇದಾನೀಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಏತೇನ ಸರ್ವೇ ವ್ಯಾಖ್ಯಾತಾಃ ಇತಿ ಅಧಿಕರಣದ್ವಯಸ್ಯ ಸಂಕ್ಷೇಪತಃ ತಾತ್ಪರ್ಯಂ ಆಹ. ಈ ಪಾದದಲ್ಲಿ ಕೊನೆಗೆ ಬರುವ ಅಧಿಕರಣ ಏತೇನ ಸರ್ವೇ ವ್ಯಾಖ್ಯಾತಾಃ. ಇದು ಸಮನ್ವಯಾಧ್ಯಾಯ. ಸಮನ್ವಯಾಧ್ಯಾಯದಲ್ಲಿ ಒಂದಿಷ್ಟು ಶಬ್ದಗಳನ್ನು ಸ್ಯಾಂಪಲ್ ಆಗಿ ತಗೊಂಡು ಸಮನ್ವಯ ಮಾಡಿದ್ದಾರೆ. ಕೊನೆಗೆ ಒಂದು ಕನ್ಕ್ಲೂಷನ್. ಇಷ್ಟು ಸಮನ್ವಯ ಮಾಡಿದ್ರಿಂದ ಸರ್ವೇ ವ್ಯಾಖ್ಯಾತಾಃ, ವೇದದಲ್ಲಿರುವ ಎಲ್ಲ ಶಬ್ದಗಳು ಪರಮಾತ್ಮ ಪರ ಅಂತ ವ್ಯಾಖ್ಯಾನ ಮಾಡಿದಂತೆ ಅಂತ ತಿಳ್ಕೊಳ್ಳಿ ಅಂತ ವೇದವ್ಯಾಸರು ಹೇಳಿದ್ದಾರೆ ಸೂತ್ರದ. ಆ ಸೂತ್ರದ ತಾತ್ಪರ್ಯ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅಂತ ಅದರ ಹಿಂದಿನ ಸೂತ್ರ. ಅದರ ತಾತ್ಪರ್ಯ ಆಚಾರ್ಯ ಹೇಳ್ತಾರೆ. ಪ್ರಕೃತಿಶ್ಚ ಅನ್ನೋ ಸೂತ್ರದಲ್ಲಿ ಪ್ರಕೃತಿ ಎಂಬ ಶಬ್ದವನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತಾರೆ. ಅದು ಅನ್ಯತ್ರೀವ ಪ್ರಸಿದ್ಧ. ಯಾಕೆ? ಪ್ರಕೃತಿ ಅನ್ನೋ ಶಬ್ದ ಸ್ತ್ರೀಲಿಂಗ ಶಬ್ದ. ಭಗವಂತ ಗಂಡಸೋನು, ಅವನಿಗೆ ಸ್ತ್ರೀಲಿಂಗ ಶಬ್ದವನ್ನು ಸಮನ್ವಯ ಮಾಡೋದಾ ನೀವು? ಇಂಪಾಸಿಬಲ್. ಆದ್ದರಿಂದ ಪ್ರಕೃತಿ ಎಂಬ ಸ್ತ್ರೀಲಿಂಗ ಶಬ್ದದಿಂದ ಅವನು ವಾಚ್ಯನಲ್ಲ, ಅನ್ಯತ್ರೈವ ಪ್ರಸಿದ್ಧ. ಈ ಪ್ರಶ್ನೆ ಬಂದಾಗ ಪ್ರಕೃತಿಶ್ಚ, ಬ್ರಹ್ಮನು ಪ್ರಕೃತಿ ಎಂಬ ಶಬ್ದದಿಂದಲೂ ವಾಚ್ಯ, ಪ್ರತಿಜ್ಞಾ ದೃಷ್ಟಾಂತ ಅನುಪರೋಭದ, ಅವನು ಸಕಲ ನಾಮಗಳಿಂದಲೂ ವಾಚ್ಯ ಅಂತ ಪ್ರತಿಜ್ಞೆಯನ್ನು ಮಾಡಿ ವೇದ ದೃಷ್ಟಾಂತ ಕೊಟ್ಟಿದೆ. ಹೇಗೆ ಬೇರೆ ಬೇರೆ ನದಿಗಳು ಅಲ್ಲಲ್ಲಿ ಹರಿದು ಕೊನೆಗೆ ಸಮುದ್ರವನ್ನೇ ಸೇರುತ್ತೋ ಹಾಗೆ ವೇದದ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತದೆ. ಹೀಗೆ ದೃಷ್ಟಾಂತ ಕೊಟ್ಟು ಸ್ತುತಿ
ಪ್ರತಿಜ್ಞೆ ಮಾಡಿದ್ರಿಂದ ವೇದದಲ್ಲಿ ಪ್ರಕೃತಿ ಅನ್ನೋ ಶಬ್ದ ಬಂದಿದೆ ಅಂದಮೇಲೆ ಅದೂ ಕೂಡ ಭಗವದ್ವಾಚಕ. ಅಲ್ಲ, ಸ್ತ್ರೀಲಿಂಗ ಏನಾಯಿತು? ಅವನು ಸ್ತ್ರೀಲಿಂಗ ಇದೆ, ಅವನಿಗೆ ಮೋಹಿನಿ ಆಗಿಲ್ವ ಅವನು? ಆದ್ದರಿಂದ ಭಗವಂತ ಪುಲ್ಲಿಂಗನೂ ಹೌದು, ಸ್ತ್ರೀಲಿಂಗನೂ ಹೌದು, ನಪುಂಸಕ ಮಾತ್ರ ಅಲ್ಲ. ಅದನ್ನು ಆಚಾರ್ಯ ಹೇಳ್ತಿದ್ದಾರೆ. ಸ್ತ್ರೀ ಶಬ್ದಾಶ್ಚ ನಿಷೇಧಾರ್ಥಾ ಸರ್ವೇಪಿ ಬ್ರಹ್ಮವಾಚಕಾ. ಸ್ತ್ರೀ ಶಬ್ದವು ಬ್ರಹ್ಮವಾಚಕ. ಯಾವುದು? ಪ್ರಕೃತಿ ಸ್ಯಾಂಪಲ್. ಇದರಂತೆ ಎಲ್ಲ ಸ್ತ್ರೀಲಿಂಗ ಶಬ್ದಗಳು ಕೂಡ ಬ್ರಹ್ಮವಾಚಕ. ಏತೇನ ಸರ್ವೇ ವ್ಯಾಖ್ಯಾತ ಅನ್ನೋದು. ಅಲ್ಲಿ ನಿಷೇಧಾರ್ಥಕ ಶಬ್ದಗಳನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡ್ತಾರೆ. ಉದಾಹರಣೆಗೆ ಅಭಾವ, ಈ ಎಲ್ಲ ಶಬ್ದಗಳಿಂದಲೂ ಬ್ರಹ್ಮವಾಚ್ಯ. ಅಲ್ರಿ, ಅಭಾವ ಶಬ್ದದಿಂದ ಹೇಗೆ ವಾಚ್ಯ ಅಂದರೆ ಅದನ್ನು ಅಲ್ಲಿ ತೋರಿಸ್ಕೊಡ್ತಾರೆ. ಹೀಗೆ ನಿಷೇಧಾರ್ಥ, ನೆಗೇಷನನ್ನು ಹೇಳುವ ಶಬ್ದಗಳು ಇವೆಲ್ಲವೂ ಕೂಡ ಬ್ರಹ್ಮವಾಚಕಾ. ಎರಡನೇದು ನಿಷೇಧಾರ್ಥ ಏತೇನ ಸರ್ವೇ ವ್ಯಾಖ್ಯಾತ ಅನ್ನೋ ಅಧಿಕರಣದ ಶಬ್ದ. ಪ್ರಕೃತಿ ಎಂಬ ಸ್ತ್ರೀಲಿಂಗ ಶಬ್ದ, ಪ್ರಕೃತಿಶ್ಚ ಎಂಬ ಅಧಿಕರಣದ ಸಮನ್ವಯತವ್ಯ ಶಬ್ದ. ಈ ಎರಡು ಅಧಿಕರಣಗಳಲ್ಲಿ ಸಮನ್ವಯ ಮಾಡುವ ಶಬ್ದಗಳನ್ನು ತೋರಿಸಿ ಆ ಅಧಿಕರಣದ ತಾತ್ಪರ್ಯವನ್ನು ಆಚಾರ್ಯ ಇಲ್ಲಿ ಹೇಳಿದ್ದಾರೆ. ನಿಷೇಧನಂ ನಿಷೇಧ ಅಭಾವ ನಿಷಿಧ್ಯತೆ ಇತಿ. ನಿಷೇಧ ಅಸತ್, ಅಸತ್ ಮತ್ತು ಅಭಾವ. ನಿಷೇಧ ರೂಪವಾದ ವಸ್ತುವನ್ನು ಹೇಳುವ ಶಬ್ದ ಅಭಾವ. ನಿಷೇಧಿಸಲ್ಪಡುವ ವಸ್ತುವನ್ನು ಹೇಳುವ ಶಬ್ದ ಅಸತ್. ನಿಷೇಧಿಸಲ್ಪಡುವ ವಸ್ತು ಯಾವುದು? ಶಶವಿಷಾಣ. ಅಸತ್ ಅನ್ನೋ ಶಬ್ದ ಅದನ್ನು ಇಲ್ಲಿ ಸಮನ್ವಯ ಮಾಡ್ತಾರೆ ಕೊನೆಯದಿಗಳು. ತದುಭಯಾರ್ಥಾ ಶಬ್ದ ಇತಿ ವರ್ತಂತೆ. ಇಲ್ಲಿ ನಿಷೇಧಾರ್ಥಾ ಸ್ತ್ರೀ ಶಬ್ದಾ, ಅಲ್ಲಿ ಶಬ್ದ ಇದೆ, ನಿಷೇಧಾರ್ಥ ಅನ್ನೋ ಶಬ್ದ ಇಲ್ಲ. ಶಬ್ದ ಸೇರಿಸ್ಕೊಳ್ಳಿ. ಅತ್ರ ನ ಸರ್ವಾಣಿ ಸೂತ್ರಾಣಿ ವ್ಯಾಖ್ಯಾತಾನಿ ತತಃ ಪ್ರತಿಜ್ಞಾ ವ್ಯಾಹನ್ಯೇತ ಇತ್ಯತಃ ವಿಷಯಾದಿಕಥನೇನ ವ್ಯಾಖ್ಯಾತತಾಂ ಮನ್ವಾನಃ ಸರ್ವ ಅಧಿಕರಣ ವಿಷಯ ಪೂರ್ವಪಕ್ಷ ಸಿದ್ಧಾಂತಯುಕ್ತಿ ಆಹ ವಿರೋಧೀತಿ. ಇಲ್ಲಿ 4ನೇ ಪಾದದಲ್ಲಿ ಎಷ್ಟು ಅಧಿಕರಣ ಇದೆಯೋ ಅವೆಲ್ಲ ಅಧಿಕರಣಕ್ಕೂ ವಿವರಣೆ ಆಚಾರ್ಯಲ್ಲಿ ಕೊಟ್ಟಿಲ್ಲ, ಆದರೆ ಕೊಡಬೇಕು ಅವರು. ಯಾಕೆಂದರೆ ನಾನು ಸೂತ್ರಗಳಿಗೆ ಭಾಷ್ಯವನ್ನು ಬರೆಯೋಕ್ಕೆ ಹೋಗಿದ್ದೇನೆ ಅಂತ ಹೇಳಿದ್ದಾರೆ. ಹೇಳಿದ ಮೇಲೆ ಪ್ರತಿಯೊಂದು ಸೂತ್ರ ಅಧಿಕರಣವನ್ನು ಕೂಡ ಅವರು ಮುಟ್ಟಬೇಕು. ಆದರೆ ಹೇಳಬೇಕಾದನ್ನು ಅಲ್ಲಿ ಹೇಳಿದ್ದಾರೆ. ಹೇಳಿದ್ರಿಂದ ಮತ್ತೆ ಇಲ್ಲಿ ಹೇಳಬಾರ್ದು, ರಿಪಿಟೇಷನು ಆಗಬಾರ್ದು, ಹೇಳಿಯೂ ಇರಬೇಕು. ಅದಕ್ಕೋಸ್ಕರ ಆಚಾರ್ಯ ಏನು ಮಾಡಿದ್ದಾರೆ ಅಂದರೆ, ಹಿಂದೆ ನೋಡಿದ್ದೇವೆ ನಾವು ತೃತೀಯ ಪಾದದಲ್ಲಿ ಅಧಿಕರಣದ ವಿಷಯ, ಪೂರ್ವಪಕ್ಷ ನ್ಯಾಯ, ಸಿದ್ಧಾಂತ ನ್ಯಾಯ ಅವುಗಳನ್ನು ಸಂಗ್ರಹ ಮಾಡಿ ಎರಡನ್ನು ಹೊಂದಿಸಿದ್ದಾರೆ ಆಚಾರ್ಯರು. ಅವಳು ವಿಷಯ ನೋಡಿ, ವಿರೋಧಿ ಸರ್ವಬಾಹುಲ್ಯ ಕಾರಣ ಸ್ತ್ರೀ ನಿಷೇಧಿನಾಂ ತಕ್ ಸಮನ್ವಯಾರ್ಥಾನಿ ಸ್ಥಾನಾನ್ಯೇತಾನಿ ಸರ್ವಶಃ. ಮೊದಲನೇದ್ದು ಅಧಿಕರಣದಲ್ಲಿ ಯಾವ ಅಧಿಕರಣ? ಆನುಮಾನಿಕ ಅಧಿಕರಣ, 4ನೇ ಪಾದದ ಮೊದಲನೇ. ಅಲ್ಲಿ ಯಾವ ಶಬ್ದವನ್ನು ಸಮನ್ವಯ ಮಾಡಿದ್ದಾರೆ? ಅರ್ಥವಾಯ್ತು ಅಷ್ಟು ಬೇಗ? ಅವ್ಯಕ್ತಾತ್ ಪುರುಷ ಪರಃ, ಅವ್ಯಕ್ತ ಶಬ್ದ. ಅವ್ಯಕ್ತ ಶಬ್ದವನ್ನು ಸಮನ್ವಯ ಮಾಡಲಿಕ್ಕೆ ಏನು ಪ್ರಾಬ್ಲಮ್? ಅರ್ಥವಾಯಿತು. ಅವರತ್ವ, ಪುರುಷನಿಗಿಂತ ಅವರತ್ವ. ಅವರ ಎಂಬ ಶಬ್ದವನ್ನು, ದುಃಖಿ ಶಬ್ದವನ್ನು, ಪರಮಾತ್ಮನಲ್ಲಿ ಇಂಥ ಅಸಂಭಾವಿತ ಶಬ್ದಗಳನ್ನು ಸಮನ್ವಯ ಮಾಡ್ತಿದ್ದಾರೆ ಮೊದಲನೇ ಅಧಿಕರಣದಲ್ಲಿ. ವಿರೋಧಿ
ಈ ಶಬ್ದಗಳಿಗೆಲ್ಲ ಒಂದು ಧರ್ಮ ವಿರೋಧಿ. ಇದು ಭಗವಂತನಲ್ಲಿ ಸಮನ್ವಯ ಮಾಡಲಿಕ್ಕೆ ಅತ್ಯಂತ ವಿರುದ್ಧವಾಗಿ ಕಾಣಿಸ್ತದೆ. ದುಃಖಿ ಅನ್ನೋ ಶಬ್ದವನ್ನು ದೇವರಿಗೆ ಪ್ರಯೋಗ ಮಾಡುವ ಧೈರ್ಯ ನಮಗಿತ್ತ? ಆದ್ದರಿಂದ ಅದೆಲ್ಲ ವಿರುದ್ಧ ಶಬ್ದಗಳು. ಅಂಥ ಶಬ್ದಗಳನ್ನು ಮೊದಲನೇ ಅಧಿಕರಣದಲ್ಲಿ ಸಮನ್ವಯ ಮಾಡಿದ್ದಾರೆ. ಎರಡನೇ ಅಧಿಕರಣ ಸರ್ವ ಅಂದರೆ, ಸರ್ವ ಅಂದರೆ ಅನೇಕತ್ವ ಸಂಖ್ಯಾವಾಚಕವಾದ ಶಬ್ದವನ್ನು, ಸರ್ವ ಬಾಹುಲ್ಯ ಅಂದರೆ ಅನೇಕತ್ವವಾಚಕವಾದ ಶಬ್ದಗಳನ್ನು ಮುಂದಿನ ಅಧಿಕರಣದ ಎರಡರಲ್ಲಿ ಅಸಂಖ್ಯೋಪಸಂಗ್ರಹ ಅಧಿಕರಣ ಅಂತ ಮುಂದೆ ಬರ್ತದೆ, ಅಲ್ಲಿ ಸಮನ್ವಯ ಮಾಡಿದ್ದಾರೆ. ಕಾರಣ ನೋಡಿ, ಆತ್ಮನ ಆಕಾಶ ಸಂಭೂತ. ಇಲ್ಲಿ ಆತ್ಮ ಅಂದರೆ ಪರಮಾತ್ಮ, ಆಕಾಶ ಅಂದರೆ ಏನು? ಪರಮಾತ್ಮನಿಂದ ಹುಟ್ಟಿದ ಸ್ಪೇಸ್. ಈ ಆಕಾಶ ಶಬ್ದ ಬ್ರಹ್ಮಪರ ಹೌದೋ ಅಲ್ವ ಹೇಳಿ? ಆತ್ಮನಿಂದ ಆಕಾಶ ಹುಟ್ಟಿತು. ಆಕಾಶ ಅಂದರೆ ಸ್ಪೇಸ್. ಬ್ರಹ್ಮ ಅಂತ ಅರ್ಥ ಮಾಡೋದು. ಬ್ರಹ್ಮ ಅಂತ ಅರ್ಥ ಮಾಡಿದರೆ ಬ್ರಹ್ಮನಿಂದ ಬ್ರಹ್ಮ ಹುಟ್ಟಿದ, ಹಾಗಲ್ಲಲ್ವ? ಆತ್ಮನ ಆಕಾಶ ಸಂಭೂತ. ಆಕಾಶ ಬ್ರಹ್ಮವಾಚಕ ಅಲ್ಲ. ಆಕಾಶಾದ್ ವಾಯು, ಆಕಾಶದಿಂದ ಹುಟ್ಟಿದ್ಯಾರು? ವಾಯು, ಬ್ರಹ್ಮ ಅಲ್ಲ. ವಾಯು ಶಬ್ದನೂ ಬ್ರಹ್ಮವಾಚಕ ಅಲ್ಲ. ಹೀಗೆ ಈ ಆಕಾಶಾದಿ ಶಬ್ದದಿಂದ ಬ್ರಹ್ಮನು ವಾಚ್ಯ ಅನ್ನೋ ಕಲ್ಪನೆಗೆ ಸಾಧ್ಯ ಇಲ್ಲ. ಹುಟ್ಟಿರುವ ವಸ್ತುಗಳು, ಬ್ರಹ್ಮನಿಂದ ಹುಟ್ಟಿರುವ ವಸ್ತುಗಳು. ಅಂಥ ವಸ್ತುವಾಚಕ ಶಬ್ದ ಬ್ರಹ್ಮನಲ್ಲಿ ಸಮನ್ವಯ ಮಾಡೋದು ಹೇಗೆ ಅಂತ ಅಸಂಭಾವನಾ ಶಂಕೆ ಬಂದಾಗ ಅದನ್ನು, ಆ ಕಾರಣವಾಚಕವಾದ ಶಬ್ದಗಳನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡಿದ್ದಾರೆ ಮುಂದಿನ ಅಧಿಕರಣದಲ್ಲಿ. ಸ್ತ್ರೀ ಪ್ರಕೃತಿ ಅಧಿಕರಣದಲ್ಲಿ ಸ್ತ್ರೀಲಿಂಗ ಶಬ್ದವನ್ನು ಸಮನ್ವಯ ಮಾಡಿದ್ದಾರೆ. ನಿಷೇಧಿನಾಂ ಕೊನೆಯ ಅಧಿಕರಣದಲ್ಲಿ ನಾ, ಅಭಾವ ಈ ಶಬ್ದಗಳನ್ನು ಸಮನ್ವಯ ಮಾಡಿದ್ದಾರೆ. ಹೀಗೆ ಎಷ್ಟಾಯಿತು? ವಿರೋಧಿ, ಸರ್ವ, ಬಾಹುಲ್ಯ, ಕಾರಣ, ಸ್ತ್ರೀ, ನಿಷೇಧಿನಾಂ 6 ಅಧಿಕರಣದಲ್ಲಿ 6 ವಿಷಯಗಳನ್ನು, ವಿಧದ ಶಬ್ದಗಳನ್ನು ಸಮನ್ವಯ ಮಾಡಿದ್ದಾರೆ. ಪೃಥಕ್ ಸಮನ್ವಯಾರ್ಥಾನಿ, ಇವನ್ನು ಪ್ರತ್ಯೇಕ ಸಮನ್ವಯಕ್ಕೋಸ್ಕರ ಈ ಅಧಿಕರಣಗಳು, ಸ್ಥಾನಾನಿ ಅಂದರೆ ಅಧಿಕರಣಗಳು, ಸರ್ವಶಃ ಇಲ್ಲಿರುವ ಎಲ್ಲ ಅಧಿಕರಣಗಳು ಇವೆ. ವಿರೋಧೀತಿ ಪರಮ ಐಶ್ವರ್ಯ ವಿರೋಧ್ಯರ್ಥಾ, ವಿರೋಧಿ ಶಬ್ದಗಳನ್ನು ಸಮನ್ವಯ ಮಾಡಿದ್ದಾರೆ ಅಂದರೆ ಬ್ರಹ್ಮನ ಐಶ್ವರ್ಯಕ್ಕೆ ವಿರೋಧವಾಗಿ ಕಾಣುವ ಶಬ್ದಗಳು. ದುಃಖಿ, ಬದ್ಧ ಈ ಶಬ್ದಗಳು. ಸರ್ವೇತಿ ಮುಕ್ತ ವಕ್ಷಮಾಣ ವ್ಯತಿರಿಕ್ತಾ, ಅಲ್ಲಿ ಸರ್ವ ಪ್ರತ್ಯೇಕ ತಗೊಳ್ಬೇಡಿ. ವಿರೋಧಿ ಸರ್ವ, ವಿರೋಧಿ ಸರ್ವ ಅಂದರೆ ಈ ಪ್ರಥಮ ಅಧಿಕರಣದಲ್ಲಿ ಬ್ರಹ್ಮನ ಐಶ್ವರ್ಯಕ್ಕೆ ವಿರೋಧಿಯಾದ ಮುಂದೆ ಸಮನ್ವಯ ಮಾಡಲಿರುವ ಶಬ್ದಗಳನ್ನು ಬಿಟ್ಟು ಉಳಿದೆಲ್ಲ ಶಬ್ದಗಳನ್ನು, ಸರ್ವ ಅಂದರೆ ಉಳಿದೆಲ್ಲ ಶಬ್ದಗಳನ್ನು, ದುಃಖಿ, ಬದ್ಧ, ಅವರ ಇತ್ಯಾದಿ ಶಬ್ದಗಳನ್ನು ಸಮನ್ವಯ ಮಾಡಲಾಗಿದೆ. ಬಾಹುಲ್ಯೇತಿ ಬಾಹುಲ್ಯ ವಿಶಿಷ್ಟಾರ್ಥವಾಚಿನಃ ಯಸ್ಮಿನ್ ಪಂಚ ಜನಾಃ ಅಂತ ಶ್ರುತಿ. ಪಂಚ ಜನಾಃ 5 ಜನ. ಇದನ್ನು ದೇವರಲ್ಲಿ ಸಮನ್ವಯ ಮಾಡೋದಾ? ಅವನು ಒಬ್ಬನೇ 5 ಆಗ್ತಾನ? ಆದ್ದರಿಂದ ಈ ಶಬ್ದವು ಬ್ರಹ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಬರಲ್ಲ ಅಂದರೆ ಅದನ್ನಲ್ಲಿ ಅಸಂಖ್ಯೋಪಸಂಗ್ರಹಾಧಿಕರಣದಲ್ಲಿ ಸಮನ್ವಯ ಮಾಡಿದ್ದಾರೆ. ಕಾರಣೇತಿ ಅವಾಂತರ ಕಾರಣವಾಚಿನಃ, ನೋಡಿ ಕಾರಣವಾಚಕ ಶಬ್ದಗಳು. ಆತ್ಮನಃ ಆಕಾಶ ಸಂಭೂತಃ, ಆವಾಗ ಇದೇನಾಯಿತು? ಹುಟ್ಟಿದ ವಸ್ತು ಆಯಿತು. ಆಕಾಶಾತ್ ವಾಯು, ಇವಾಗ ಏನಾಯಿತು? ಆಕಾಶ ಜನಕಾಯಿತು. ಆತ್ಮನ ಮಗ, ವಾಯುವಿನ ಅಪ್ಪ, ಅಲ್ಲಿಗೆ ಇದು ಅವಾಂತರ ಕಾರಣ. ಇದರಿಂದ ಹುಟ್ಟಿದೆ, ತನ್ನಿಂದ ಇನ್ನೊಂದು ಹುಟ್ಟುತ್ತದೆ. ಇದನ್ನು ಅವಾಂತರ ಕಾರಣವಾಚಿ ಶಬ್ದಗಳು ಅಂತ ಹೇಳ್ತೇವೆ. ಒಂದರಿಂದ ತಾವು ಹುಟ್ಟುತ್ತವೆ, ಇನ್ನೊಂದಕ್ಕೆ ಜನಕವಾಗ್ತವೆ. ಇಂಥ ಶಬ್ದಗಳನ್ನು ಅಲ್ಲಿ ಸಮನ್ವಯ ಮಾಡಿದ್ದಾರೆ. ಸ್ತ್ರೀತಿ ಸ್ತ್ರೀಲಿಂಗಾ, ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳು. ನಿಷೇಧ
ವಾಚ್ಯಃ ಯೇಷಾಂತೆ ನಿಷೇಧಿನಃ ನಿಷೇಧ ಅರ್ಥವನ್ನು ಕೊಡುವ ಶಬ್ದಗಳು. ಅಥವಾ ದ್ವಂದ್ವಾತ್ಪರಃ ಇನ್ ಪ್ರತ್ಯಯಃ ದ್ರಷ್ಟವ್ಯಃ ನಿಷೇಧಿ ಅಂತಿದೆ. ಆ ನಿಷೇಧಿ ಅನ್ನೋದು ಆ ಶಬ್ದ ಝಿ ಅನ್ನೋಲ್ಲಿ ಇನ್ ಪ್ರತ್ಯಯ. ಆ ಇನ್ ಪ್ರತ್ಯಯ ಅದಕ್ಕೆ ಮಾತ್ರ ಅಪ್ಲಿಕೇಬಲ್ ಅಲ್ಲ, ಹಿಂದಕ್ಕೆಲ್ಲ ದ್ವಂದ್ವ ಸಮಾಸ ನೋಡಿ. ವಿರೋಧಿ ಸರ್ವ ಬಾಹುಲ್ಯ ಕಾರಣ ಸ್ತ್ರೀ ನಿಷೇಧಿನಾಂ. ದ್ವಂದ್ವದ ಕೊನೆಯಲ್ಲಿದ್ದದ್ದನ್ನು ಅದರ ಹಿಂದುಗಡೆ ಎಲ್ಲ ಶಬ್ದಕ್ಕೂ ಆ ಇನ್ ಪ್ರತ್ಯಯನ್ನು ಅಂಟಿಸ್ಕೊಳ್ಬೇಕು. ತಥಾತ್ವೇ ವಿರೋಧ್ಯಾದಯಃ ಅರ್ಥಾಃ ಗ್ರಾಹ್ಯಾಃ. ಶಬ್ದ ಅಲ್ಲ, ವಿರೋಧ ಎಂಬ ಅರ್ಥವನ್ನು ಹೇಳುವ ಸ್ತ್ರೀ ವಾಚಕವಾದ ಶಬ್ದ, ಬಾಹುಲ್ಯವಾಚಕವಾದ ಶಬ್ದ, ಕಾರಣವಾಚಕವಾದ ಶಬ್ದ ಅಂತ. ಶಬ್ದಾನಾಂ ಇತಿ ಶೇಷಃ ಏತಾನಿ ಏತತ್ಪಾದಗತಾನಿ ಸರ್ವಶಃ ಸ್ಥಾನಾನಿ ಅನ್ನೋದಕ್ಕರ್ಥ ಅಧಿಕರಣಾನಿ ಯೇಷಾಂ ಶಬ್ದಾನಾಂ ಸಮನ್ವಯ ಪ್ರಯೋಜನಾನಿ ಇತ್ಯುಕ್ತೆ ಪ್ರತ್ಯೇಕಂ ಸರ್ವಶಬ್ದ ಸಮನ್ವಯ ಸಿದ್ಧಿಃ ಇತ್ಯಪಿ ಪ್ರತೀಯೇತ. ಅತಃ ಪೃಥಗಿತ್ಯುಕ್ತಂ ಪೃಥಕ್ ಸಮನ್ವಯಾರ್ಥಾನಿ. ಈ ಒಂದೊಂದು ವಿಧದ ಶಬ್ದವನ್ನು ಒಂದೊಂದು ಅಧಿಕರಣದಲ್ಲಿ ಹೇಳ್ತಾರೆ ಹೊರತು ಒಂದು ಅಧಿಕರಣದಲ್ಲಿ ಇವಿಷ್ಟು ಶಬ್ದಗಳನ್ನು ಹೇಳ್ತಾನೆ ಅಂತ ಭಾವಿಸ್ಬೇಡ್ರಿ. ಅದಕ್ಕೋಸ್ಕರ ಪೃಥಕ್ ಅಂದಿದ್ದಾರೆ ಆಚಾರ್ಯ. ಇಲ್ಲಿಗೆ ನಿಲ್ಲಿಸೋಣ, ಆಯ್ತಲ್ಲ? ನಾಲ್ಕಟ್ಟೆ. ಶ್ರೀಕೃಷ್ಣ ಅರ್ಪಣಮಸ್ತು.